Hello, my dear smart students. How are you all? So, this is Tanmay. Welcome back to the channel of Namma Vedantu Karnataka SSLC ಚಾನಲ್. ಸೊ ಇವತ್ತಲ್ಲಿದ್ದ ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಇಂಗ್ಲೀಷ್ ಒನ್ ಶಾರ್ಟ್. ಸೊ ಇದೇ ನಮಗೆ ಫಸ್ಟ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಅಪ್ ದ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸೇ. ಸೊ ಅವ್ರಿಗೆ ನಾನು ಎಲ್ಲ ಚಾಪ್ಟರ್ಸ್ ಎಲ್ಲ, ಸೊ ಫಸ್ಟ್ ಚಾಪ್ಟರ್ಲಿದ್ದ ಪ್ರೋಸ್, ಪೋಯಮ್, ನಾನ್ ಡೀಟೇಲ್ ಅವೆಲ್ಲ, ಸೊ ಅವೆಲ್ಲ ನಾನು ಕವರಪ್ ಮಾಡ್ತಿದ್ದೀನಿ. ಸೊ ಇವತ್ತಲ್ಲಿದ್ದ ಈ ವಿಡಿಯೋಸ್ ಎಲ್ಲ ದಿನಾನು ನಿಮಗೆ ಬರ್ತಾನೆ ಇರ್ತವೆ. ಸೊ ಈ ವಿಡಿಯೋಸ್ ಎಲ್ಲ ನೀವು ಲೈಕ್ ಮಾಡಂಡಿ, ಶೇರ್ ಮಾಡಂಡಿ, ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಈ ಸಬ್ಸ್ಕ್ರಿಪ್ಷನ್ ಅಸಲು ಮರ್ತು ಬೇಡಂಡಿ, ರೈಟ್? ಸೊ ಹಂಗೆ ಹೆಂಗವ ನನ್ನ ವೀಡಿಯೋಸ್ ನೋಡ್ತಿರೋ ಇಲ್ಲವಾ? ಸೊ ಇನ್ನೂ ಏನನ್ನ ನಿಮಗೆ ಬೇಕಾದವು ವೀಡಿಯೋಸ್ ಬೇಕು ಅನ್ನಂದರೆ ಪ್ಲೀಸ್ ಡು ಕಮೆಂಟ್ ಬಿಲೋ, ಹೌದಾ? ಸೊ ಇದೇ ನಾನು ಆಲ್ರೆಡಿ ಕೇಳಿದ್ದೀನಿ. ಸೊ ನಿಮಗೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನಾನು ಚಾಪ್ಟರ್ ವೈಸ್ಗೆ ನಾನೆಲ್ಲ ಸ್ಟಾರ್ಟ್ ಮಾಡ್ತೀನಿ ನಾನು ಕೇಳಿ ಅಂದಿದ್ದೀನಿ. ಸೊ ಅದೇಲಿದ್ದ ಫಸ್ಟ್ ಪಾರ್ಟ್ದೇ, ಸೊ ಪಾರ್ಟ್ ಒಂದೇ ಒಂದು ಲೆಸನ್ ಇದೆ, ಬ್ಯೂಟಿಫುಲ್ ಲೆಸನ್ ಇದೆ, ಚೆನ್ನಾಗಿರ್ತದೆ. ರೊಂಬ ತುಂಬ ಹೆಂಗಿರ್ತದೆ ಅಂದರೆ ಸೋ ಮಚ್ ಆಫ್ ಇಂಟ್ರೆಸ್ಟಿಂಗ್ ಇರ್ತದೆ, ಹೌದಾ? ಈ ಲೆಸನ್ ನನಗೆ చాలా ಇಷ್ಟ ಅನ್ನೋದು, ನಿಮ್ಮ ತಾಲಿಯ ಕರ್ಕೊಂಡು ಬರ್ತೀನಿ ಅನ್ನೋದು ನಂಗೆ ಅನ್ನೋದು ಅದಾದೆ. ಸೊ ವೈ ಲೇಟ್, ಹೌದಾ? ಸೊ ಲೆಟ್ಸ್ ಬಿಗಿನ್. ಸೊ ನಂಗೊಂದು ಕೇಳಂಡಿ, ನಾನು ನಿಮಗೆ ಒಂದು ಪ್ಲೇಸ್ ತಕೊಂಡು ಹೋಗ್ತೀನಿ. ಆ ಪ್ಲೇಸ್ದೇ ಎಲ್ಲರೂ ಹೆಂಗಿರ್ತಾರೆ ಅಂದರೆ, ಸೊ ಅವರು ಅಸಲು ಎಂಜಾಯ್ಮೆಂಟ್ ಅನ್ನೋದಿಲ್ಲ, ಹೌದಾ? ಫುಲ್ ಆನ್ ವರ್ಕ್ ಎವ್ವಲ್ಲಿ ನೋಡ್ಕೊ ವರ್ಕ್ ಮಾಡ್ತಾನೆ ಇರಬೇಕು ಅವರು. ಅಂಥ ಪ್ಲೇಸೇ ನಾನು ನಿಮ್ಮೆಲ್ಲ ಕರ್ಕೊಂಡು ಹೋಗ್ರೆ ನೀವು ಏನು ಮಾಡ್ತೀರಿ ಅದು ಕೇಳಂಡಿ. ಫಸ್ಟ್ ಏನು ಮಾಡ್ತೀರಿ, ನಿಮಗೆ ಹೆಂಗೆ ಅನ್ನಿಸ್ತದೆ ಅದು ಕಮೆಂಟ್ದೇ ಇಕ್ಕಂಡು, ಓಕೆ? ರಿಪ್ಲೈ ಮಾಡಂడి ಆ ಕಮೆಂಟಿಗೆ. ಸೊ ಎದಕ್ಕೆ ಸ್ಟಾರ್ಟ್ ಮಾಡಮ್ಮ. ಸೊ ಇವತ್ತು ನಾವು ಒಂದು ಬ್ಯೂಟಿಫುಲ್ ಲೆಸನ್ ಅನ್ನೋದು ಕಲ್ತ್ಕೊತಿದ್ದೀವಿ. ಆ್ಯಂಡ್ ಈ ವಿಡಿಯೋ ನೀವು ಲಾಸ್ಟ್ ಅನ್ನೋ ನೋಡಬೇಕು. ಎದಕ್ಕೆ ಏನಂದರೆ ಟ್ರಸ್ಟ್ ಮಾಡಂಡಿ. ಸೊ ಈ ವಿಡಿಯೋ ಅನ್ನೋದು ಇದ್ದೇ ನಾನು ಸಮರಿ ಸ್ಟೋರಿ ಕೂಡ ನಾನು ಹೆಂಗೆ ಕೇಳ್ತೀನಿ ಅಂದರೆ ಲೈನ್ ಟು ಲೈನ್ ಕೇಳ್ದಿಂಗೆ, ಜಸ್ಟ್ ಒಂದು ಗ್ಲಿಮ್ಸ್ತಿರಿ, ನೀವು ಕళ్ళు ಮುಚ್ಕೊತಾ ಇರುತ್ತೆ, ನಿಮಗೆ ಅರ್ಧವಾಗಿರಬೇಕು. ಮತ್ತು ನೀವು ಎಕ್ಸಾಮ್ ಬರೋತ್ನಲ್ಲಿ ಈ ಸ್ಟೋರಿ ಏನಬ್ಬ ಟೈಟಿಲ್ ಒಂದದೆ, ಹೌದಾ? ಟೈಟಿಲ್ ಏನೋ ರಾಂಗ್ ಮ್ಯಾನ್ಸ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಅದೇ, కానీ ನಂಗೆ ಸ್ಟೋರಿ ಗುರ್ತು ಬರ್ತಿಲ್ಲ ಹಂಗಿರೋದು. ಹಿಂಗೆ ಲೈನ್ ಟು ಲೈನ್ ಎಕ್ಸ್ಪ್ಲನೇಷನ್ ನಾನು ಅಸಲು ಮಾಡ್ಕಿಲ್ಲ. ಜಸ್ಟ್ ಒಂದು 5-10 ಮಿನಿಟ್ಸ್ ಮಾಡ್ತೀನಿ. ಆಮಾಸೆ ಈ ವಿಡಿಯೋ ನೀವು ಲಾಸ್ಟ್ ನೀವೇ ಅದಕ್ಕೆ ನೋಡಬೇಕು ಅನ್ನಂದರೆ ಎಕ್ಸಾಮ್ ಬೇಸ್ಡ್ ಕ್ವೆಶನ್ಸ್ ಕೊಡ್ತೀನಿ ಆ್ಯಂಡ್ ಟ್ರಿಕ್ಸ್ ಕೂಡ ಕೊಡ್ತೀನಿ. ನೀವು ಹೆಂಗೆ ಆನ್ಸರ್ ಮಾಡಬೇಕು, ಏನು ಕೀವರ್ಡ್ ಅನ್ನೋದು ನಿಮ್ಮ ತಲೆದೇ ಇಟ್ಕೊನಿ. ಸೊ ಅದು ನೀವು ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ನಾನು ಕೇಳ್ತೀನಿ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಆ್ಯಂಡ್ ಸೊ ಇದೇ ಸ್ಟೋರಿ, ಮೀನಿಂಗ್ಸ್ ಆ್ಯಂಡ್ ಎಕ್ಸಾಮ್ ಕ್ವಶನ್ಸ್, ಇವೆಲ್ಲ ಈ 3 ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೆ ಲೇಟ್ ಅದಕ್ಕೆ, ಹೌದಾ? ಲೆಟ್ಸ್ ಬಿಗಿನ್. ಸೊ ಇದೇ ಈ ಲೆಸನ್ ಅನ್ನೋದು, ಈ ಲೆಸನ್ದೇ ನನಗೆ ಏನು ಅರ್ಥವಾಗಿದೆ ಅಂದರೆ ನಿಮಗೆ ಕೇಳ್ತೀನಿ. ಒನ್ ವರ್ಡ್ದ ಏನು ಅನ್ನಂದರೆ ಐ ಅಂಡರ್ಸ್ಟುಡ್ ದ ಲೈಫ್ ಇದ್ದೆ. ಎದಕ್ಕೆ ಏನಂದರೆ, ಸೊ ಈ ಸ್ಟೋರಿ ಅನ್ನೋದು ಹಂಗದೆ, ಅಂದರೆ ಕಂಪ್ಯಾರೇಷನ್ಸ್ ಅದೇ. ಒಂದು ಪ್ಲೇಸ್ ಫುಲ್ ಆಫ್ ವರ್ಕ್ ಅನ್ಮಾತು. ಸೊ ಇನ್ನೊಂದು ಪ್ಲೇಸ್ ಹೆಂಗೆ ಅನ್ನಂದರೆ ಇಟ್ ಈಸ್ ಆಫ್ ಸ್ಲೈಟ್ಲಿ, ಅಂದರೆ ನಾವು ಹೆಂಗೆ ಮಾಡ್ತೀವಿ ಅಲ್ಲಿ ಹಂಗೆ ಇದ್ದಪ್ಪಲ್ಲ ಅದೇ. ಸೊ ಹಂಗೆ ಈ ಸ್ಟೋರಿದೇ ಏನು ಕೇಳಾನೆ ನಮ್ಮ ಸರ್ ಯಾರು, ರವೀಂದ್ರನಾಥ್ ಟ್ಯಾಗೋರ್, ಹೌದಾ? ಆತನೇ ಈ ರಾಂಗ್ ಮ್ಯಾನ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಇದ್ದೇ ಆಥರ್ ನಮ್ಮ ಯಾರು, ರವೀಂದ್ರನಾಥ್ ಟ್ಯಾಗೋರ್, ಹೌದಾ? ಸೊ ಇದ್ದೇ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದೇ, ಹೌದಾ? ಇನ್ ದ ಪಾಯಿಂಟ್ ಆಫ್ ದ ಎಕ್ಸಾಮ್ ನೀವು ಏನು ಗುರ್ತಿಡ್ಬೇಕು ಅಂದರೆ, ಫಸ್ಟ್ he is a Gurudev. He was recognized as a Gurudev. ಆಮಾಸೆ ಇತನಿಗೆ ನೋಬೆಲ್ ಪ್ರೈಸ್ ಬಂದದ ನಾನು, ಓಕೆ? ಸೊ ಇನ್ ದ ಇಯರ್ ಇದೊಂದು ಜನರಲ್ GK ಕ್ವೆಶನ್ ಕೂಡ, ಹೌದಾ? GK ಕ್ವೆಶನ್ ಎದಕ್ಕೆ ಇದಂದರೆ, ನಾನು ಸಣ್ಣವಲ್ಲಿದ್ದ ಇದು ಕ್ವೆಶನ್ ಬರ್ತಾನೆ ಅದೇ. ರವೀಂದ್ರನಾಥ್ ಟ್ಯಾಗೋರ್ಗೆ ನೋಬೆಲ್ ಪ್ರೈಸ್ ಬಂದದ ಅಂದರೆ 1913. ಸೊ ಆ್ಯಂಡ್ ಹಿಸ್ ವರ್ಕ್ಸ್ ಆರ್ ಗೀತಾಂಜಲಿ, ಗೋರಾ ಆ್ಯಂಡ್ ಹೋಮ್ ಆ್ಯಂಡ್ ದ ವರ್ಲ್ಡ್, ಇವು ಹಿಸ್ ವರ್ಕ್ಸ್. ಆಮಾಸೆ ಆತನ ಏನು ಬರ್ತಾನೆ, ಜನಗಣಮನ, ಹೌದಾ? ನಿಮ್ಮ ಸ್ಕ್ರೀನ್ದೇ ಕಾಣಿಸ್ತೈತಲ್ಲ, ಜನಗಣಮನ. ಆ್ಯಂಡ್ ಹಿ ವಾಸ್ ಆಲ್ಸೋ ನೋನ್ ಫಾರ್ ಹಿಸ್ ಕ್ರಿಯೇಟಿವಿಟಿ.
ಆತನ ಕ್ರಿಯೇಟಿವಿಟಿಯೇ ಹ್ಯಾಂಡ್ಸ್ ಆಫ್ ಕೊಡಬೇಕು ನಾವು, ಹೌದಾ? ಸೊ ಅದಕ್ಕೆ ಅಲ್ಲಿ ನೋಬೆಲ್ ಪ್ರೈಸ್ ಬಂದದ. ಎಸ್. ಸೊ ನಾನು ಕೇಳಿನಲ್ಲ, ಈ ಸ್ಟೋರಿ ಅನ್ನೋದು ನಾನು ಲೈನ್ ಟು ಲೈನ್ ಅಸ್ಸಲು ಎಕ್ಸ್ಪ್ಲೇನ್ ಮಾಡಿಲ್ಲ. ನೀವು ಈ ಸ್ಟೋರಿನ ಜಸ್ಟ್ ಒಂದು ಗ್ಲಿಮ್ಸ್ತೀರೆ ಅರ್ಧ ಮಾಡ್ಕೊತೀರಿ. ನಾನು ಕೇಳೋದು ವಿಂದರೆ. ಓಕೆ. ಸೊ ಏನಾಗ್ತದೆ ಅನ್ನಂದರೆ ದ ಸ್ಟೋರಿ ಈಸ್ ಡಿವೈಡೆಡ್ ಇಂಟು 8 ಪಾರ್ಟ್ಸ್. ಓಕೆ, 8 ಪಾರ್ಟ್ಸ್ಗೆ ಸಬ್ ಡಿವಿಷನ್ ತೀರೆ. ಇದು ನೋಡಣ್ಣಿ, ಇದು ಒಂದು, ಹೌದಾ? ನೆಕ್ಸ್ಟ್ ಇದಾಗ್ತದೆ. ಫಸ್ಟ್ ಏನಾಗ್ಬಿಡ್ತದೆ ಅಂದರೆ ಆ್ಯನ್ ಅನ್ಯೂಶುವಲ್ ಮ್ಯಾನ್ ಆನ್ ಎರ್ತ್, ಹೌದಾ? ಸೊ ಒಬ್ಬ ಆತನ ಇರ್ತಾನೆ. ಸೊ ಆತನು ಹೀ ಡಿಡ್ ಯೂಸ್ಫುಲ್ ವರ್ಕ್, ಅಂದರೆ ಆತನ ಪರಂಗ ಆತನು ಚೆನ್ನಾಗಿ ಮಾಡೋಣ ಮತ್ತು ಆತನು ಕೆಲಸ ಅನ್ನೋದು, ಹೌದಾ? ಆತನು ಆಕ್ಯುಪೇಷನ್, ಆತನ ಜಾಬ್ ಚೆನ್ನಾಗಿ ಮಾಡಾನೆ. ಓಕೆ. కానీ ಓನ್ಲಿ ಮೇಡ್ ಸ್ಕಲ್ಪ್ಚರ್ಸ್, ಅಂದರೆ ಒಬ್ಬ ಆತನ ಅಂದಿನಲ್ಲ, ಆ ಆತನು, ಓಕೆ, ಸೊ ಆತನು ಹಿ ಯೂಸ್ ಟು ಪೇಂಟ್ ಅನ್ಮಾತ. ಪೇಂಟ್ ಆ್ಯಂಡ್ ಸ್ಕಲ್ಪ್ಚರ್ಸ್ ಅಂದರೆ ಪೇಂಟಿಂಗ್ ಆರ್ಟ್ ವರ್ಕ್ದೇ ಹಿ ಯೂಸ್ ಟು ಗಿವ್ ಇಂಪಾರ್ಟೆನ್ಸ್. ಸೊ ಹಂಗೆ ಮಾಡ್ತಾ ಇದ್ದರೆ ಇನ್ನೊಬ್ಬರು ಹೆಂಗೆ ಅನ್ಸೋದಂದರೆ ಆತನು ಈತನು ಏನೋ ಮಾಡ್ತೀಯಾನೆ ಯೂಸ್ಲೆಸ್ ವರ್ಕ್ ಮಾಡ್ತೀಯಾನೆ అని ಅನ್ಸೋದು ನನ್ನ ಮಾತು. ಓಕೆ, ಇದೊಂದು ಫಸ್ಟ್ ಪಾರ್ಟ್. ಸೆಕೆಂಡೇ ಏನಾಗ್ತದೆ ಅನ್ನಂದರೆ ಆತನು ಹಿ ರೀಚಸ್ ಹೆವನ್. ಓಕೆ, ಸೊ ಆ ಹೆವನ್ದೇ ಒಬ್ಬ ಪ್ಲೇಸ್ದಾಗ ಹೋಗ್ಯಾನೆ, ಸ್ವರ್ಗಲೋಕೆ ಹೋಗ್ಯಾನೆ. ಸೊ ಆ ಸ್ವರ್ಗಲೋಕದೇ ಡಿಸ್ಪೈಟ್ ನೋ ಯೂಸ್ಫುಲ್ ವರ್ಕ್ ಹೆವನ್ಸ್ ಗೇಟ್ಸ್ ಓಪನ್ ಫಾರ್ ಹಿಮ್ ಆಫ್ಟರ್ ಡೆತ್, ಹೌದಾ? ಅಲ್ಲಿ ಹೋಗ್ಬಿಟ್ಟಾನೆ. ಆಮೇಲೆ ನೆಕ್ಸ್ಟ್ ಏನಾಗ್ಯದ ಗೊತ್ತಾ? ಸೊ ಆತನು ಬೇರೆ ಪ್ಲೇಸ್ ಹೋಗ್ಯಾನೆ, ಅಂದರೆ ಸ್ವರ್ಗಲೋಕದೇ ಆತನು ಬೇರೆ ಪ್ಲೇಸ್ ಹೋಗ್ಯಾನೆ. ಏನು ಆ ಪ್ಲೇಸ್ ಹೆಂಗೆ ಅದ ಅನ್ನಂದರೆ ಒಬ್ಬ ಮೆಸೆಂಜರ್ ಆತನ್ನ ಒಂದು ಪ್ಲೇಸ್ಗೆ ಕಳಿಸೋಬಿಟ್ಟು ಇನ್ನೊಂದು ಪ್ಲೇಸಿಗೆ ಕಳಿಸ್ಬಿಟ್ಟಲೆ. ಓಕೆ, ಅದು ಟ್ವಿಸ್ಟ್. ಸೊ ಆ ಟ್ವಿಸ್ಟ್ದೇ ಏನಾಗ್ಯದೆ, ಆ ಪ್ಲೇಸ್ ಅನ್ನೋದು ಹೆಂಗದೆ ಅನ್ನಂದರೆ ಫುಲ್ ಆಫ್ ಲೀಜರ್ ಟೈಮ್ ಅನ್ಮಾತು. ಅಂದರೆ ಟೈಮ್ ಹೆಂಗೆ ವೇಸ್ಟ್ ಮಾಡಬೇಕು ಅಂದಪ್ಪಲೆ ಅದೇ, ಹೌದಾ? ಹಂಗೆ ಇಲ್ಲ ನಾನು. ಓಕೆ, ಲೀಜರ್ ಅನ್ನೋದು ಅಸಲು ಇಲ್ಲವೇ ಇಲ್ಲ, ಅಂದರೆ ನೋ ಲೀಜರ್ ಟೈಮ್ ಅನ್ಮಾತು. ಹಂಗೆ ಅದ ಅನ್ಮಾತು ಆ ಪ್ಲೇಸ್. ಸೊ ಮೀಟ್ಸ್ ದ ಬ್ಯುಸಿ ಗರ್ಲ್. ಸೊ ಒಬ್ಬ ಆತನ ಅಂದಿನಲ್ಲ, ಸೊ ಆತನು ಒಬ್ಬ ಸಣ್ಣ ಚಿಕ್ಕವಳನ್ನ ನೋಡಿ ಏನಂದಾನೆ ಅಂದರೆ ಜಸ್ಟ್ ಹಾರ್ಡ್ ವರ್ಕಿಂಗ್ ಗರ್ಲ್ ಎಟ್ ಅ ಟಾರೆಂಟ್ ಅಂದರೆ ಇಲ್ಲಿ ನೋಡೋಣ ವಾಟರ್ ಫಾಲ್. ಇಟ್ಸ್ ಅ ವಾಟರ್ ಫಾಲ್. ಸೊ ಆ ಚಿಕ್ಕವಳು ಒಬ್ಬ ಆತನ ಅಂದನಲ್ಲ, ಆತನ್ನ ನೋಡಲ್ಲ ಅನ್ಮಾತು. ನೋಡಿ ಆತನೇ ಸುಮ್ಮನೆ ಎದಕ್ಕಂಗೆ ಕುಂದ್ಕೊಂಡಾನೆ. ಓಕೆ, ಸೊ ಆತನೇ ನಾನು ಏನನ್ನ ಕೆಲಸ ಕೊಡಬೇಕು ಅನ್ ಕೇಳಿ ಒಂದು ಕೆಲಸ ಕೊಟ್ಟಲು. ಇದು 4 ಪಾರ್ಟ್ಸ್. ಓಕೆ, ಸೊ ಫಿಫ್ತ್ ಪಾರ್ಟ್ಲಿದ್ದ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನೋ. ಓಕೆ, ಸೊ ನೀವು ಏನು ವಿಂತಿದ್ರಿ ಅಂದರೆ ಇವಲ್ಲಿ ಒಬ್ಬ ಮೂವಿ ನೀವು ಹೋಗ್ಬೇಕು ಅನ್ನಂದರೆ ಫಸ್ಟ್ ಒಂದು ಟೀಸರ್ ರಿಲೀಸ್ ಆಗ್ತದೆ, ಟ್ರೈಲರ್ ರಿಲೀಸ್ ಆಗ್ತದೆ, ಆಮೇಲೆ ಸ್ಟೋರಿ ಎಲ್ಲ ನೀವು ಥಿಯೇಟರ್ಲಿ ಹೋಗಿ ನೋಡ್ತೀರಿ. ಇದು ಕೂಡ ಒಂದು ಟೀಸರ್ ತೀರೆ ಅಂದ್ಕೊಂಡು, ಇದು ಜಸ್ಟ್ ಅ ಟೀಸರ್. ಆಮೇಲೆ ಟ್ರೈಲರ್ ಇನ್ನೂ ಅದೆ, ಆಮೇಲೆ ಸ್ಟೋರಿ ಕೂಡ ಇನ್ನೂ ಅದೆ. ಏನು ಅನ್ನೋದು ಅದು ಸಸ್ಪೆನ್ಸ್. ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಇಫ್ ಯು ಆರ್ ಸೀಯಿಂಗ್ ದಿಸ್. ನೆಕ್ಸ್ಟ್ ಪಾರ್ಟ್ 5 ಇದೇನಾಗಿದೆ ಆರ್ಟ್ ಎಂಟರ್ಸ್ ಪ್ಯಾರಡೈಸ್. ಓಕೆ, ಸೊ ಇಲ್ಲಿ ನೋಡಂడి, ಇಲ್ಲಿ ಲಾಸ್ಟದ್ದೇ ಏನಾಗಿದೆ, ಆತನು ಕೆಲಸ ಹೋಗ್ಯ ನನ್ನ ಮಾತು. ಓಕೆ, ಸೊ ಅದಕ್ಕೆ ಹಿ ಪೇಂಟ್ಸ್ ಹರ್ ಪಿಕ್ಚರ್ ಅನ್ನೋದು ಇಟ್ಸ್ ಅ ಓಕೆ, ಸೊ ಈ ಪಿಕ್ಚರ್ ಅನ್ನೋದು ಅದೊಂದು ಸಣ್ಣ ಪಾಟ್ ತೀರ ಇರ್ತದೆ ನನ್ನ ಮಾತು. ಓಕೆ, ಒಂದು ಚಂಬು ಇರ್ತದಲ್ಲ, ಮಣ್ಣುతో ಮಾಡಿದ ಚಂಬು ಅನ್ನೋದು ಕ್ಲೇ ಪಾಟ್ ಅಂತಾರಲ್ಲ, ಸೊ ಅದು. ಸೊ ಶಿ ಸೀಕ್ರೆಟ್ಲಿ ಸ್ಟೇಸ್ ಎಟ್ ಆಲ್ ನೈಟ್. ಓಕೆ, ಸೊ ಏನಾಯ್ದಾನಂದರೆ ಒಬ್ಬ ಆತನ ಅಂದನಲ್ಲ, ಆತನು ಈ ಪಿಕ್ಚರ್ ಮೇಲೆ, ಆ ಚಂಬು ಮೇಲೆ ಒಂದು ಬ್ಯೂಟಿಫುಲ್ ಆರ್ಟ್ ಅನ್ನೋದು ಡ್ರಾ ಮಾಡ ನನ್ನ ಮಾತು. ಸೊ ಅದೇ ಡ್ರಾ ಮಾಡಿ ಏನು ಕೊಟ್ಟಾನೆ, ಯಾರೇ ಕೊಟ್ಟಾನೆ, ಈಕಿನೇ ಕೊಟ್ಟಾನೆ ನನ್ನ ಮಾತು. ಅವು ಸಣ್ಣ ಚಿಕ್ಕೋಳು ಕೊಟ್ಟಾನೆ. ಸೊ ಏನಾಯ್ದ ಆ ಕೊಟ್ಟು ಮ್ಯಾಸೆ ಅಂದರೆ, ಆ ಚಿಕ್ಕೋಳು ನೋಡ್ಮ್ಯಾಸೆ, ಆ ಪಿಕ್ಚರ್ನ ನೋಡ್ಮ್ಯಾಸೆ ಶಾಕ್ ಆಗಿಬಿಟ್ಟಲ್ಲ ನನ್ನ ಮಾತು. ಫಸ್ಟೇನೋ ಏನಿದೆಲ್ಲ ಚೆನ್ನಾಗಿಲ್ಲೋ ಅಸಲು ಅನ್ಕೇಳಿ ಅಂದ್ಕೊಂಡಲ್ಲ. కానీ ನೆಕ್ಸ್ಟ್ ಏನಾಯ್ದಂದರೆ
ಆ ಚಿಕ್ಕೋಳು ಶಾಕ್ ಆಗಿಬಿಟ್ಟು ಎಷ್ಟು ಬೇಸದ ಈ ಆಟ ಅನ್ನೋದು, ತುಂಬ ಚೆನ್ನಾಗಿ ಮಾಡೋಣ ಅಂದಪ್ಪಲೆ ಅನ್ಕೊಂಡಲ್ಲ ನನ್ನ ಮಾತು. ಇನ್ನು ಆ ರಾತ್ರಿ ಎಲ್ಲ ಹೆಂಗೆ ಅಂದರೆ ಒಂದು ಫ್ರೀ ಟೈಮ್ ಅನ್ನೋದು ಗುರ್ತು ಬಂದದ ನನ್ನ ಮಾತಾಕಿನಿ. ಸೊ ನೆಕ್ಸ್ಟ್ ಡೇ ಏನಾಗ್ಯದನಂದರೆ, ಇದು 6th ಪಾರ್ಟ್ ನಾನು. ಸೊ 6th ಪಾರ್ಟ್ ಏನಾಗ್ಯದೆ, ಆತನು ಒಂದು ರಿಬ್ಬನ್ ಕೊಟ್ಟಾನೆ ಆಕಿನ್ನೆ, ಆ ಚಿಕ್ಕೋಲೆ ಒಂದು ರಿಬ್ಬನ್ ಕೊಟ್ಟು ಹಿ ಮೇಕ್ಸ್ ಹರ್ ಅ ರಿಬ್ಬನ್ ಆ್ಯಂಡ್ ಶಿ ಸ್ಲೋಸ್ ಡೌನ್ ಅದರ್ ಕ್ಯಾಚ್ ದ ಆರ್ಟ್ ಬಗ್. ಈ ಆರ್ಟ್ ಬಗ್ ಅನ್ನೋದು ಎಂದು ಅನ್ನಂದರೆ ಇದ್ದೆಯ ಫಸ್ಟ್ ಒಂದು ಪಿಕ್ಚರ್ ಕೊಟ್ಟಾನೆ, ಆಮೇಲೆ ರಿಬ್ಬನ್ ಕೊಟ್ಟಾನೆ. ಸೊ ಆರ್ಟ್ ಬಗ್ ಅನ್ನಂದರೆ ಪುರ್ಗು, ನೀವಲ್ಲಿ ಬುಕ್ ಪುರ್ಗು ಅನ್ನಂತೀವಲ್ಲ, ಹೌದಾ? ಅಂದರೆ ಬುಕ್ ರೀಡರ್ ಅಂತಾರಲ್ಲ, ಹಂಗೆ ಆರ್ಟ್ ರೀಡರ್ ಅಂದರೆ ಆರ್ಟ್ ಬಗ್, ಹಂಗೆ ಅಟ್ರಾಕ್ಟ್ ಆಗ್ಯ ನನ್ನ ಮಾತು. ಓಕೆ, ಯಾರು ಅಟ್ರಾಕ್ಟ್ ಆಗ್ಯಾರ? ಆ ಹುಡುಗಿ ಅನ್ನೋದು ಅಟ್ರಾಕ್ಟ್ ಆಗ್ಯಲ್ಲ. ಸೊ ಆ ಹುಡುಗಿ ಆ ರಾಂಗ್ ಪ್ಲೇಸ್ದೇ ಇದ್ದವ್ರು ಎಲ್ಲರ ಕೇಳಿಬಿಟ್ಟಲೆ. ಏನನ್ನು ಕೇಳಲೆ, ನೋಡಂಡಿ ಈ ಆರ್ಟ್ ಅನ್ನೋದು ತುಂಬ ಚೆನ್ನಾಗಿ ಬಿಟ್ಟದೆ, ಸೊ ನೀವು ಕೂಡ ಫಾಲೋ ಆಗಂಡಿ ಅಂದರೆ ಅದಕ್ಕೆ ಈ ವರ್ಡ್, ಈ ಆರ್ಟ್ ಬಗ್ ಅನ್ನೋದು ಬಂದದೆ. ರೈಟ್, ನೆಕ್ಸ್ಟ್ ಏನಾಗಿಬಿಟ್ಟದೆ, ಎಲ್ಡರ್ಸ್ ಕಾಲ್ ದ ಮೀಟಿಂಗ್. ಎಲ್ಡರ್ಸ್ ಅಂದರೆ ಇಫ್ ಯು ಗೋ ಬ್ಯಾಕ್ ಟು ಅ ಮೆಸೆಂಜರ್, ಈ ಮೆಸೆಂಜರೇ ಅಲ್ಲ, ಹೌದಾ? ಅದನ್ನು ಸ್ವರ್ಗಲೋಕ ಕಲಿಸಿದ್ದು ಅಂದರೆ ರಾಂಗ್ ಪ್ಲೇಸ್ಗೆ ಕಲಿಸಲೆ. ಸೊ ಆಕೆನೂ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟದ ಆಕಿನ್ನೆ, ಹೌದಾ? ಆ್ಯಂಡ್ ದ ಮೆಸೆಂಜರ್ ಕನ್ಫೆಸಸ್. ಇನ್ನು ನೋಡಂಡಿ, ಕ್ಲಿಯರಾಗಿ ಕಾಣಿಸ್ತೈತಲ್ಲ, ಕನ್ಫೆಸಸ್ ಅಂದರೆ ಇನ್ ಆರ್ಡರ್ ಟು ಅಡ್ಮಿಟ್ ಸಮ್ವನ್ ಟು ಡೂ ಅ ರಾಂಗ್ ಅನ್ ಮಾತು. ಅಂದರೆ ನೀನು ರಾಂಗ್ ಮಾಡ್ತಿದ್ದಿ ಅಂದಪ್ಪಲೆ ಆತನ್ನೇ ಕೇಳಲ್ಲ ನನ್ನ ಮಾತು ಮೆಸೆಂಜರ್. ಸೊ ದ ಮ್ಯಾನ್ ಈಸ್ ಆಸ್ ಟು ಲೀವ್, ಹೌದಾ? ಆ ಮೆಸೆಂಜರು ವಾರಿಡ್ ಆಗಿಬಿಟ್ಟು, ಹೌದಾ, ನೀನು ತಪ್ಪು ಮಾಡ್ತಿದ್ದೆ, ನೀನು ಇಲ್ಲಿ ಇದ್ದಿ ಅಂದಪ್ಪಲೆ. ಎದಕ್ಕೆ ಅಂದರೆ ಆ ಪ್ಲೇಸ್ ಅನ್ನೋದು ಹೆಂಗಿರ್ತದೆ ಅಂದರೆ ಫುಲ್ ಆಫ್ ವರ್ಕ್ ಲೋಡ್, ಹೌದಾ, ಫುಲ್ ಆಫ್ ಸ್ಟ್ರೆಸ್, ನೋ ಲೀಜರ್ ಎಟ್ ಆಲ್, ಹೌದಾ? ಸೊ ಲಾಸ್ಟ್ದೇ ಏನಾಗಿದೆ ಅಂದರೆ ದ ಗರ್ಲ್ ಫಾಲೋಸ್ ಹಿಮ್. ಇವಲ್ಲಿ ಏನಾಗಿದೆ, ಆ ಹುಡುಗಿ ಅದನ್ನು ಫಾಲೋ ಮಾಡಲ್ಲ, ಎದ್ದೆಯೇ ಆಟದೆಯೇ, ಹೌದಾ? ಸ್ಪೆಂಡಿಂಗ್ ಲೀಜರ್ ಟೈಮ್, ತುಂಬ ಲೀಜರ್ ಟೈಮ್ ಅನ್ನೋದು ಸ್ಪೇರ್ ಮಾಡಬೇಕು, ಹೌದಾ? ಅದು ಫಾಲೋ ಆಗಿಬಿಟ್ಟಲ್ಲ. ಸೊ ಆ್ಯಂಡ್ ಶಿ ಕ್ರೈಡ್. ಇದಕ್ಕೆ ಏನಂದರೆ ಆತನ್ನ ಬೇರೆ ಪ್ಲೇಸಿಗೆ ಬೇರೆ ತಾಲಿ ಕಲಿಸ್ಬಿಟ್ಟಾರೆ ಮೆಸೆಂಜರು. కానీ ಈಕಿನೇನು ಇಲ್ಲಿ ಏನು ಮಾಡಲೆ, ಅಲ್ಲಿ ಕುಂತ ಅವಲೆ. కానీ ಆತನ ಕಲಿಸಿದ ಆರ್ಟ್ ವರ್ಕ್ ಅದೆಲ್ಲ ಫಾಲೋ ಆಗಲ್ಲ ನನ್ನ ಮಾತು. ಆ್ಯಂಡ್ ಆ ಫಾಲೋಯಿಂಗ್ ಕೂಡ ಇನ್ನೊಬ್ಬರು ಅವ್ರ ಫ್ರೆಂಡ್ಸೇ ಹೇಳಿಬಿಟ್ಟಲೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೀಸರ್ ಆಫ್ ದ ರಾಂಗ್ ಮ್ಯಾನ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್. ಸೊ ಇದ್ದೆಯೇ ಇನ್ನು ನೋಡಂಡಿ, ಆ ಪ್ಲೇಸ್ ಅನ್ನೋದು ಹೆಂಗೆ ಅದೇ ಅನ್ನಂದರೆ ಯಾವುದು ರಾಂಗ್ ಪ್ಲೇಸ್. ಆ ರಾಂಗ್ ಪ್ಲೇಸ್ ಅನ್ನೋದು ಹೆಂಗೆ ಅಂದರೆ ನಾನು ಕೇಳಿದನಲ್ಲ. ಸೊ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದೇ, ಓಕೆ, POE, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಹೌದಾ? 1 second. PEPV, ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದ ಏನಾಗಿದೆ ಅಂದರೆ ಫಸ್ಟ್ ನೀವು ಎಕ್ಸಾಮ್ ಬರೋದ್ನಲ್ಲಿ ಇದು ಮೈಂಡ್ದೇ ಇಟ್ಕೊಬೇಕು. ಅಂದರೆ ಆ ಪ್ಲೇಸ್ ಅನ್ನೋದು ಹೆಂಗೆ ಡಿಸ್ಕ್ರೈಬ್ ಮಾಡಬೇಕು ಅನ್ನೋ ಕ್ವೆಶನ್ ಬಂದದ ಅನ್ಕೋ. ಅಂದ್ರೆ ಡಿಸ್ಕ್ರೈಬ್ ವರ್ಕರ್ಸ್ ರಾಂಗ್ ಪ್ಲೇಸ್ ಇನ್ ದ, ಹಂಗೆ ಏನಂದರೆ ಸೊ ಹಿಯರ್ ನೋ ಲೀಜರ್ ಎಟ್ ಆಲ್. ಇದು ಆ ಪ್ಲೇಸ್ ಅನ್ನೋದು ಅಸಲು ನೋ ಪ್ಲೇಸ್ ಅಂದರೆ ನೋ ಪ್ಲೇಸ್ ಫಾರ್ ದ ಎಂಜಾಯ್ಮೆಂಟ್ ಅನ್ ಮಾತು. ಸೊ ಅದೇ ನೆಕ್ಸ್ಟ್ ವರ್ಕ್ ಈಸ್ ವರ್ಷಿಪ್, ಹೌದಾ? ಅಂದರೆ ನಾವು ಮಾಡೋ ಕೆಲಸ ಅನ್ನೋದು ಅದು ವರ್ಷಿಪ್ ಬಿಡಬೇಕು. ಸೊ ಹಂಗೆ ಆ್ಯಂಡ್ ಈವನ್ ನೇಚರ್ ವರ್ಕ್ಸ್. ಇಲ್ಲಿ ನೇಚರ್ ಅನ್ನೋದು ಎದಕ್ಕೆ ಸ್ಟ್ರೆಸ್ ಮಾಡ್ತೀನಿ ಅಂದರೆ ನೇಚರ್ ಇದ್ದೇ ನಮಗೆ ಟಾರೆಂಟ್ ವಾಟರ್ಫಾಲ್ ಅಂತ ಕೇಳಿದ್ದೀನಲ್ಲ. ಸೊ ಆ ವಾಟರ್ಫಾಲ್ ಅನ್ನೋದು ಇಟ್ ವರ್ಕ್ಸ್ ಹಿಯರ್, ಓಕೆ. ಸೊ ಹೆಂಗೆ ವರ್ಕ್ ಆಯದೆ ಅನ್ನಂದರೆ ಈವನ್ ದ ಟಾರೆಂಟ್ ವಾಟರ್ಫಾಲ್ ಈಸ್ ಸೈಲೆಂಟ್, ಅಂದರೆ ಇಟ್ ಡಸಂಟ್ ವೇಸ್ಟ್ ಎನರ್ಜಿ ಸಿಂಗಿಂಗ್. ನೇಚರ್ ಫಾಲೋಸ್ ವರ್ಕ್ ರೂಲ್ಸ್ ಅನ್ಮಾತು. ಆ್ಯಕ್ಚುಲಿ ವಾಟರ್ಫಾಲ್ ನೀರು ಬೀಳ್ತಾ ಇರ್ತವೆ, ಹೌದಾ? ವಾಟರ್ಫಾಲ್ ಅಂತ ಇರ್ತೀವಿ. ಅದು ಕೂಡ ಹೆಂಗೆ ಅಂದರೆ ನಾನ್ ಸ್ಟಾಪ್, ಓಕೆ,
ವಾಟರ್ ಅನ್ನೋದು ಬೀಳ್ತಾನೆ ಅವನ್ಮತು ಹಂಗೆ. ಆಮೇಲೆ ಬಿಸಿ ಫಾರ್ಮರ್ಸ್ ಆ್ಯಂಡ್ ಗರ್ಲ್ಸ್, ಆಲ್ ದ ಪೀಪಲ್ ವರ್ ಬಿಸಿ ಇನ್ ದ್ಯಾಟ್ ರಾಂಗ್ ಪ್ಲೇಸ್. ಹೌದಾ. ನೆಕ್ಸ್ಟ್, ನೋ ರೂಮ್ಸ್ ಫಾರ್ ಐಡಲ್ನೆಸ್. ಇಲ್ಲಿ ಹೆಂಗೆ, ದ ರಾಂಗ್ ಮ್ಯಾನ್ ಹೂ ಲಾಂಜಸ್ ಅರೌಂಡ್ ಈಸ್ ಆಲ್ವೇಸ್ ಇನ್ ದ ವೇ, ಐಡಲ್ನೆಸ್ ಈಸ್ ಟ್ರೀಟೆಡ್ ಆ್ಯಸ್ ಅ ಕ್ರೈಮ್ ದೇರ್. ಓಕೆ, ಅಂದರೆ ನಮಗೆ ಒಂದು ಸ್ಪೇಸ್ ಅನ್ನೋದು ಕೊಡ್ತೀವಲ್ಲ ದಿನಾನ, ನಮ್ಮ ನಾವು ಮಾತಾಡ್ಕೊಳೋದು, ಅಂದರೆ ನಾನು ಇವತ್ತು ಏನಾಗಿದೆ, ಏನು ಒಳ್ಳೆ ಆಗಿದೆ, ಏನು ಕೆಟ್ಟ ಆಗಿದೆ, ಹಂಗೆ ಅನ್ನೋದು ಐಡಲ್ನೆಸ್, ನಮ್ಮ ಸ್ಪೇಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡು ನಾವು ಮಾತಾಡ್ಕೊತ ಇರ್ತೀವಿ. ಹಂಗೆ ಕೂಡ ಆ ಪ್ಲೇಸ್ದೇ ಅಸಲು ಇಲ್ಲವು, ಆ ಚಾನ್ಸೇ ಇಲ್ಲ ಅಸಲು. ಕೀಪ್ ಆನ್ ಟ್ರೈಯಿಂಗ್, ಅಂದರೆ ವರ್ಕ್ ಮಾಡೋಕ್ಕೆ ಆ ಪ್ಲೇಸ್ ಅನ್ನೋದು ಅದೇ. ಸೊ ಇವಲ್ಲಿ ವಿಲ್ ಗೋ ಡೀಪ್ ಇನ್ ಟು ದ ಲೈನ್ಸ್. ಹೌದಾ. ಆ ಲೈನ್ಸ್ ಕೂಡ ನಾನು ಹೆಂಗೆ ಹೇಳ್ತೀನಿ ಅಂದರೆ ನೋಡೋಣ ವಿನಂಡಿ. ಈ ಪ್ಯಾರಾಸ್ ಎಷ್ಟು ಸಣ್ಣವವೆ ಅಂದರೆ ಕೇಳ್ತೀನಿ ನಾನು. ಈ ಪ್ಯಾರಾಸ್ ಒಂದು 15 ಸಣ್ಣವವೆ. ಸೊ ಯಾ, ಈ 15 ಪ್ಯಾರಾಸ್ ಕೂಡ ಹಿಂಗೆ ಕೇಳ್ತೀನಿ ನೋಡಂడి. ಜಸ್ಟ್ ಅಂಡರ್ಲೈನಿಂಗ್ ದ ಕೀವರ್ಡ್ಸ್. ಇಲ್ಲಿ ನೋಡಂడి, ನೆವರ್ ಬಿಲೀವ್ಡ್ ಇನ್ ದ ಮೇರ್ ಯುಟಿಲಿಟಿ. ಹೌದಾ. ಹಿ ನೆವರ್ ಕೇರ್ಡ್ ಅಬೌಟ್ ಡೂಯಿಂಗ್ ಓನ್ಲಿ ಯೂಸ್ಫುಲ್ ಥಿಂಗ್ಸ್. ಓಕೆ. ಸೊ ಇದೇ ಆರ್ಟ್ ಆ್ಯಂಡ್ ಬ್ಯೂಟಿ ಅನ್ನೋದು ಆತನಿಗೆ ತುಂಬ ಇಷ್ಟ. ಅಂದರೆ ಈ ಆರ್ಟ್ ವರ್ಕ್ ಮಾತ್ರನೇ ಆತನು ಮಾಡ್ತಾ ಇರ್ತಾನೆ ಅನ್ಮಾತು. ಓಕೆ. ಸೊ ಅದು ಫಸ್ಟ್ ಪ್ಯಾರಾ ಒಂದೇ ಅದನ್ಮಾತು. ಸೊ ಪ್ಯಾರಾ 2ದೇ ಏನದೆ ಅನ್ನಂದರೆ, ಹಿ ಮೇಡ್, ಆತನೇನು ಮಾಡ ಅಂದರೆ ಸ್ಕಲ್ಪ್ಚರ್ಸ್, ಬ್ಯೂಟಿಫುಲ್ ಚೆನ್ನಾಗಿದ್ದಾವು ಸಣ್ಣ ಬೊಮ್ಮಲ್ಲಿ ಇರ್ತಾವಲ್ಲ ಅವು ಸ್ಕಲ್ಪ್ಚರ್ಸ್ ಅಂತಾರೆ. ಆ್ಯಂಡ್ ಪೇಂಟೆಡ್, ವೇಸ್ಟೆಡ್ ಟೈಮ್ ಆನ್ ಯೂಸ್ಲೆಸ್ ಥಿಂಗ್ಸ್. ಇಲ್ಲಿ ನೋಡಂడి, ಇನ್ವರ್ಟೆಡ್ ಕಾಮಾಸ್ ದೇ ಅದೇ. ಹೌದಾ. ಸೊ ಇನ್ವರ್ಟೆಡ್ ಕಾಮಾಸ್ ದೇ ಅದ ಅಂದರೆ ಏನದು, ಅದಕ್ಕೆ ಏನದು ಅರ್ಧ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ EPV ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇದೇ ಇನ್ನೊಂದು ಏನು ಅನ್ನಂದರೆ ಲಿಂಗರ್ಡ್, ಸ್ಟೇಡ್. ಇಲ್ಲಿ ನೋಡಂడి, ಸ್ಟೇಡ್ ಇನ್ ಹಿಸ್ ಮೈಂಡ್. ಏನು ಕುಂದುಕೊಂಡದನಂದರೆ ಎಲ್ಲರೂ ನನ್ನ ನೋಡಿ ನವ್ವುತ್ತೀಯರು. ಹೌದಾ. కానీ ನಾನು ಮಾಡೋ ಕೆಲಸ ನಾನು ಎಂಜಾಯ್ ಮಾಡ್ತಿದ್ದೀನಿ, ನನಗೆ ಇಷ್ಟ ನಾನೇನು ಮಾಡ್ತೀನೋ. ಹೌದಾ. ಸೊ ಅದು ಪ್ಯಾರಾ 2ದೇ ಅದೇ. ಪ್ಯಾರಾ 3ದೇ ಏನದೆ ಅನ್ನಂದರೆ, like boys who never study yet pass exam. Okay. So this man did no useful work. ಇನ್ನೊಂದು ನೋ ಯೂಸ್ಫುಲ್ ವರ್ಕ್ ಅನ್ನೋದು ನೀವು ಮೈಂಡೇ ಇಟ್ಕೊಬೇಕು. ವರ್ಕ್ ಯೆಟ್ ರೀಚ್ಡ್ ಹೆವೆನ್. ಓಕೆ. ಆ್ಯಂಡ್ ಎ ಕ್ರಿಯೇಟಿವ್ ಇನ್ನೋಸೆಂಟ್ ಸೋಲ್ ಡಿಸರ್ವ್ ಹೆವೆನ್ ಮೋರ್ ದೆನ್ ಎ ಜಾಯ್ಲೆಸ್ ಹಾರ್ಡ್ ವರ್ಕರ್. ಹೌದಾ. ಇಲ್ಲಿ ಈ ಪ್ಯಾರದ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಅಂದರೆ, ಸೊ ಒಬ್ಬ ಚಿಕ್ಕವನು ಆತನು ಅಸಲು ಓದೇ ಇಲ್ಲ, ಅಂದರೆ ಹಾರ್ಡ್ ವರ್ಕ್ ಹೆಚ್ಚು ಮಾಡಿಲ್ಲ, ಆದರೆ ಕೂಡ ರಿಸಲ್ಟ್ ಬೇಸ್ ಬಂದದೆ, ಚೆನ್ನಾಗಿ ಬಂದದೆ, ತುಂಬ ಬೇಸ್ ಬಂದದೆ. ಸೊ ಹಂಗೆ ಈ ಮ್ಯಾನ್ ಅಂದರೆ ಆತನು ಏನು ಮಾಡಿಲ್ಲ, ಏನು ಮಾಡಾನೆ, ಜಸ್ಟ್ ಕಾಮ್ ಇದ್ದು ಆತನ ಕೆಲಸ ಆತನು ಮಾಡ್ಕೊನಿ. ಹೌದಾ. ಅಂದರೆ ಆತನು ಪೇಂಟಿಂಗ್ ಮಾಡ್ಕೊನಿ ಆ್ಯಂಡ್ ದೆನ್ ಸ್ಕಲ್ಪ್ಚರ್ಸ್ ಮಾಡ್ತಿದ್ದನು. ಹೌದಾ. ಸೊ ಅದೆಲ್ಲ ಅನ್ನೋದು ಈ ರವೀಂದ್ರನಾಥ್ ಟ್ಯಾಗೂರ್ ಪಾಯಿಂಟ್ ಆಫ್ ವ್ಯೂದೇ. ಓಕೆ. ಅದು ಯೂಸ್ಲೆಸ್ అని ಕೇಳ ನನ್ನ ಮಾತು. ಆದರೆ ಕೂಡ ಅದು ಮಾಡ್ರೆ ಕೂಡ ಆತನು ಎಲ್ಲಿ ಹೋಯಾನೆ, ಹೆವನ್ ಹೋಯಾನೆ. ಹೌದಾ. ಇಲ್ಲಿ ಹೆವನ್ ಹೋಯಾನೆ. ಸೊ ಇದು ಪ್ಯಾರಾ 4ದೇ ಏನದೆ ಅಂದರೆ ಮೆಸೆಂಜರ್ ಅಂದಿನಲ್ಲ, ಆ ಮೆಸೆಂಜರ್ ಅನ್ನೋದು ಆಕಿನು ಎಲ್ಲಿ ಕಳ್ಸಲ್ಲ, by mistakenly she sent that man to a heaven. ಓಕೆ. ಅಂದರೆ ರಾಂಗ್ ಪ್ಲೇಸೇ ಕಳ್ಸಲ್ಲ. ನೆಕ್ಸ್ಟ್, ಇದೇ ಈ ಲೆಸನ್ದೇ ರೋಸು ಡಿಫಿಕಲ್ಟ್ ವೊಕ್ಯಾಬ್ಯುಲರಿ ಅವು ಏನು ಕಲ್ತ್ಕೊಬೇಕಲ್ಲ. ಹೌದಾ ಅಲ್ಲನ, ಕಂಪಲ್ಸರಿ ಕಲ್ತ್ಕೊಬೇಕು. ಇದಕ್ಕೆ ನಿಮ್ಮ ಎಕ್ಸಾಮ್ದೇ ಬರ್ತವೆ ಇವು, ರೈಟ್. ಸೊ ಟಾಪರ್ಸ್ ಹೆಂಗೆ ಕಲ್ತ್ಕೊತಾರೆ ವೊಕ್ಯಾಬ್ಯುಲರಿನ ನೋಡಂడి. ನಾನು ಕೇಳ್ತಿದ್ದೀನಿ, ಟಾಪರ್ಸ್ ಅನ್ನೋರು ವೊಕ್ಯಾಬ್ಯುಲರಿನ ಹೆಂಗೆ ಕಲ್ತ್ಕೊತಾರೆ ಅನ್ನೋದು ಕಲ್ತ್ಕೊಬೇಕು ಅನ್ಕೊತಿದ್ರೆ ನೀವು ರೆಡಿ ಇದ್ದೀರಾ ನೀವು? ಎಸ್. ಯಾ. ಸೊ ಬಿ ವಿತ್ ಮೀ. ಇಲ್ಲಿ ನೋಡಂడి, ಫಸ್ಟ್ ವಿಮ್. ಹೌದಾ. ಈ ವಿಮ್ ಅನ್ನೋದು ಅವರು ಟಾಪರ್ಸ್ ಹೆಂಗೆ ಕಲ್ತ್ಕೊತಾರೆ ಏನಂದರೆ, ಜಸ್ಟ್ ಅವರು ಮೀನಿಂಗ್ ಅನ್ನೋದು ಓದಂಗಿಲ್ಲ. ಫಸ್ಟ್
ಈ ವಿಮ್ ನೋಡಂడి, ಹಿ ಹ್ಯಾಡ್ ಅ ವಿಮ್ ಟು ಪೇಂಟ್ ದ ವಾಲ್ ಪಿಂಕ್. ಇದೇ ನಿಮ್ಗೆ ಏನು ಅನ್ನಿಸ್ತದೆ ಕೇಳಂడి. ಅಂದರೆ ಇವಲ್ಲಿ ಈ ಲೈನ್ ನೋಡ್ರೆ ನಿಮಗೆ ಏನು ಅನ್ನಿಸ್ತದೆ? ಮೀನಿಂಗ್ ಕೇಳಂడి. ಹಿ ಹ್ಯಾಡ್ ಅ ವಿಮ್ ಟು ಪೇಂಟ್ ದ ವಾಲ್ ಪಿಂಕ್. ಹೌದಾ? ಅಂದರೆ ಆತನು ಜಸ್ಟ್ ಹಿ ಹ್ಯಾಸ್ ಅ ವಿಶ್ ಅನ್ಮಾತು. ಅಂದರೆ ಒಂದು ಸಡನ್ ಡಿಸೈರ್, ಅಂದರೆ ಸಡನ್ ವಿಶ್ ಅನ್ನೋದು ಆತನ ಅದೇ కాబట్టి ಆತನು ವಾಲ್ನ ಪಿಂಕ್ ಕಲರ್ದೇ ಪೇಂಟ್ ಮಾಡಬೇಕು అని ಅನಿಸ್ತೈತೆ. ಅಂದರೆ ನೋಡಂడి, ವಿಮ್ ಅನ್ನೋದು ಸಡನ್ ಡೆಸಿಷನ್ అని ನೀವು ಮೈಂದಾಗ ಗುರ್ತಿಟ್ಕೊಬೇಕು. ಹಂಗೆ ಟಾಪರ್ಸ್ ಅನ್ನೋರು ಹಿಂಗೆ ಓದ್ಕೊಂತಾರೆ. ಓಕೆ, ಫಸ್ಟ್ ಆ ಮೀನಿಂಗ್ ನೀವು ಒಂದು ಬಾರಿ ಓದಂడి. ವಿಮ್ ಅಂದರೆ ಸಡನ್. ಓಕೆ, ಸಡನ್ ತಕೊಂಡು ನಿಮಗೆ ಇಷ್ಟವಾದ ಸೆಂಟೆನ್ಸ್ ಅನ್ನೋದು, ಒಂದು ಲೈನ್ ಅನ್ನೋದು ಕ್ರಿಯೇಟ್ ಮಾಡಂడి. ಓಕೆ, ಕ್ರಿಯೇಟ್ ಮಾಡ್ರೆ ಏನಾಗ್ತದೆ? ಹಿಂಗೆ ನಿಮಗೆ ಬರ್ತದೆ. ನೆಕ್ಸ್ಟ್, ಕ್ವಯಂಟ್ ಅಂದರೆ ಅಟ್ರಾಕ್ಟಿವ್ಲಿ, ಅನ್ಯೂಶ್ವಲ್ ಆರ್ ಓಲ್ಡ್ ಫ್ಯಾಷನ್ ನನ್ನ ಮಾತು. ಓಲ್ಡ್ ಫ್ಯಾಷನ್. ಹೌದಾ? ರೋಸ್ ಮಂದಿ ಇರ್ತಾರೆ ಹೆಂಗೆ ಅಂದರೆ ಅವ್ರಿಷ್ಟ. ಓಕೆ, ಅವ್ರಿಷ್ಟ ಅದು ಅಂದರೆ ಸ್ವಲ್ಪ ಓಲ್ಡ್ ಫ್ಯಾಷನ್, ಆ್ಯಂಟಿಕ್ ಅಂತಾರಲ್ಲ, ವಿಂಟೇಜ್, ನಾಸ್ಟಾಲ್ಜಿಯಾ ಅಂತಾರೆ, ಹಂಗೆ ಇರ್ತಾರೆ ನನ್ನ ಮಾತು. ಹೌದಾ? ಸೊ ದ ಆರ್ಟಿಸ್ಟ್ ಮೇಡ್ ಕ್ವಯಂಟ್ ಲಿಟಲ್ ಕ್ಲೇ ಫಿಗರ್ಸ್. ಹಂಗೆ. ಹೌದಾ? ನೆಕ್ಸ್ಟ್, ನಮಗೆ ಲಿಂಗರ್ ಅನ್ನೋದೆ. ಲಿಂಗರ್ ಅನ್ನೋದು ಇದು ಸ್ವಲ್ಪ ಕಾಮನ್ ವರ್ಡ್ ಅನ್ಮಾತು ಆ್ಯಂಡ್ ಸಿಮ್ಲರ್ ವರ್ಡ್ ಕೂಡ. ಇಲ್ಲಿ ನೋಡಂడి, ಟು ಸ್ಟೇ ಆರ್ ಕಂಟಿನ್ಯೂ ಲಾಂಗರ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಓಕೆ, ಸೊ ಈ ಲೈನ್ ಈ ಮೀನಿಂಗ್ ವಿಂದರೆ ನಿಮಗೆ ಏನು ಅನ್ನಿಸ್ತೈತೆ ಅದು ಕಮೆಂಟ್ ಮಾಡಂడి. ಸೊ ದ ಸ್ಮೆಲ್ ಆಫ್ ಫ್ಲವರ್ ಲಿಂಗರ್ಡ್ ಇನ್ ದ ರೂಮ್. ಹೌದಾ? ಇಲ್ಲಿ ಈ ಲಿಂಗರ್ಡ್ ಅನ್ನೋದು ನಿಮ್ಮ ಫ್ರೆಂಡ್ಸ್ ಕೂಡ ಕನೆಕ್ಟ್ ಮಾಡಿ ನೀವು ಒಂದು ಲೈನ್ ಅನ್ನೋದು ಫ್ರೇಮ್ ಮಾಡೋದು ನಾನು. ಇಲ್ಲಿ ನೋಡಂడి, ಸೊ ಟು ಸ್ಟೇ ಆರ್ ಕಂಟಿನ್ಯೂ ಲಾಂಗರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಬರ್ತೀಯವ ನಿಮಗೆ ಮೀನಿಂಗ್ಸ್ ಅನ್ನೋದು. ಫಸ್ಟ್ ಏನು? ವಿಮ್, ಆಮೇಲೆ ಕ್ವಯಂಟ್, ಆಮೇಲೆ ಏನು? ನೆಕ್ಸ್ಟ್ ಇದ್ದೇ ಲಿಂಗರ್ಡ್, ದೆನ್ ಮೇರ್ ಯುಟಿಲಿಟಿ. ಇದು ಮೀನಿಂಗ್ದೇ ಬರ್ತದೆ ಇದು? ಹೌದು, ಬರ್ತದೆ. ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದೇ ಈ ಮೇರ್ ಯುಟಿಲಿಟಿ ಕೂಡ ಬರ್ತದೆ. ಸೊ ಓನ್ಲಿ ಯೂಸ್ಫುಲ್ನೆಸ್ ಅಂದರೆ ಪ್ರಾಕ್ಟಿಕಲ್ ಪರ್ಪಸ್. ಸೊ ಇದ್ದೇ ಆರ್ಟ್ ಈಸ್ ಮೋರ್ ದ್ಯಾನ್ ಮೇರ್ ಯುಟಿಲಿಟಿ. ಅಂದರೆ ಇಲ್ಲಿ ಕಂಪ್ಯಾರಿಸನ್ ಕೊಟ್ಟಾರ ಮಾತು. ಹೌದಾ? ಇಟ್ ಫೀಡ್ಸ್ ದ ಸೋಲ್. ದೆನ್ ಮೂವಿಂಗ್ ಫಿಂಗರ್. ಏನು ಮೇಡಮ್ ಫಿಂಗರ್? ಮೂವಿಂಗ್ ಫಿಂಗರ? ಹೌದಾ? ಮೂವಿಂಗ್ ಫಿಂಗರ್ ಇದ್ದೇ ಮೀನಿಂಗ್ ಏನು ಅನ್ನಂದರೆ ಒಂದು ತುಂಬ ಚೆನ್ನಾಗಿದ್ದ ಕಂಪ್ಯಾರಿಸನ್ ಕೊಟ್ಟೇನೆ. ಹೌದಾ? ರವೀಂದ್ರನಾಥ್ ಟ್ಯಾಗೂರ್. ಸೊ ಹೌ ಸ್ಮಾರ್ಟ್ ಹೀ ಈಸ್. ಹೌದಾ? ಎಷ್ಟು ಇಂಟೆಲಿಜೆಂಟ್ ಆತನು. ಫೇತ್, ಡೆಸ್ಟಿನಿ. ನೋಡಂడి, ಮೂವಿಂಗ್ ಫಿಂಗರ್ ಅಂದರೆ ಇಟ್ಸ್ ಅ ಡೆಸ್ಟಿನಿ ಅಂತ. ಓಕೆ, ದೆನ್ ಏರಿಯಲ್ ಮೆಸೆಂಜರ್. ಇದು ಗುರ್ತಿದೆ ಎಂದು ಏಂಜಲ್. ನಂಗೆ ಗುರ್ತಿ ಈ ಏಂಜಲ್ ಗುరించి ಪರ್ಟಿಕ್ಯುಲರ್ ಲೈನ್ ಅನ್ನೋದು ಎಕ್ಸ್ಪ್ಲೇನ್ ಮಾಡೋದು ಅವಸರ ಇಲ್ಲ ಅನ್ಕೊಂತೆ. ಹೌದಾ? ಎಕ್ಸಾಲ್ಟೆಡ್. ಇನ್ನು ನೋಡಂడి, ಎಕ್ಸಾಲ್ಟೆಡ್ ಅಂದರೆ ಫೀಲಿಂಗ್ ಹ್ಯಾಪಿ, ಜಾಯ್ಫುಲ್, ಆಕ್ಯುಪೈಡ್ ವಿತ್ ಜಾಯ್ನೆಸ್ ಹಂಗೆ. ಸೊ ಈ ಎಲಿವೇಟೆಡ್ ಕೂಡ. ಇನ್ನು ನೋಡಂడి, ನೀವು ಎಕ್ಸಾಮ್ದೇ ಈ ಎಕ್ಸಾಲ್ಟೆಡ್ ಅನ್ನೋದು ಗುರ್ತು ಬರೋದಕ್ಕೆ ಎಲಿವೇಟೆಡ್. ಹೌದಾ? ಎಲಿವೇಟರ್ ಅಂದರೆ ಏನು? ಇದು ಅದು ಮ್ಯಾಲ್ಕೋತದೆ, ಕೆಳಗೆ ಬರ್ತದೆ. ಹೌದಾ? ಸೊ ಅದೇ ನೀವು ಹಂಗೆ ಗುರ್ತು ಮಾಡ್ಕೊಂಡು ನೀವು ಎಲಿವೇಟರ್ ಅಂದರೆ ಎಕ್ಸಾಲ್ಟೆಡ್ ಅಂದಪ್ಪಲೆ ನೀವು ಗುರ್ತಿಟ್ಕೊಳೋದು. ಈಸಿ ಟ್ರಿಕ್ಕೇ ಅಲ್ಲ? ಜಾಸ್ಟಲ್ ಪ್ರೊನೌನ್ಸಿಯೇಷನ್ ಕೂಡ ಸ್ವಲ್ಪ ತುಂಬ ಚೆನ್ನಾಗಿದೆ. ಜಾಸ್ಟಲ್ ಅಂದರೆ ಟು ಪುಷ್ ಆರ್ ಬಂಪ್ ರಫ್ಲಿ ಅಗೇನ್ಸ್ಟ್ ಸಮ್ವನ್. ಇನ್ನು ನೋಡು, ದ ಕ್ರಾಡ್ ಜಾಸ್ಟಲ್ ಈಚ್ ಅದರ್ ಟು ಗೆಟ್ ಸೀಟ್ಸ್. ಸೀಟ್ಸ್ ಅಂದರೆ ಏನು ಗುರ್ತು ಬರ್ತೀವೋ ನಮಗೆ? ನಂಗಾರ IPL ಮತ್ತು ನಿಮ್ಗೆ ಏನದು ನಮಗೆ ಗುರುತಿಲ್ಲ. ಸೊ ಈ ಸೀಟ್ಸ್. ಹೌದಾ? ಆ್ಯಂಡ್ ಬರ್ಸ್ಟ್ಲಿಂಗ್. ಇನ್ನು ನೋಡಂడి, ಮೂವಿಂಗ್ ಇನ್ ಅ ಬ್ಯುಸಿ. ಒಂದು ಟ್ರಿಕ್ ಏನು ಅನ್ನಂದರೆ ಇದು ಹೆಂಗೆ ಗುರ್ತಿಟ್ಕೊತಾರೆ? ಟಾಪರ್ಸ್ ಹೆಂಗೆ ಗುರ್ತಿಟ್ಕೊತಾರೆ ಅಂದರೆ, ಹೌದಾ, ಬರ್ಸ್ಟ್, ಬ್ಯುಸಿ, BUS ಬ್ಯುಸಿದೇ BUS ಅದೇ, BUST ಬರ್ಸ್ಟ್ಲಿಂಗ್ದೇ ಕೂಡ ಬ್ಯುಸಿನೇ BUS ಅದೇ. ಹೌದಾ? ಸೊ ಹಿಂಗೆ ನೀವು ಗುರ್ತಿಟ್ಕೊಂಡ್ರೆ ಅದು ಈಸಿ ಆಗ್ತದೆ. ನೆಕ್ಸ್ಟ್, ಆಬ್ಸೆಂಟ್ಲಿ. ಮ್ಯಾಮ್ ಇದು ಏನು ಮ್ಯಾಮ್ ಅಸಲು? ಇದು ಮೀನಿಂಗ್ದೇ ಬರ್ತದೆ ಅಸಲು ಅನ್ನಂದರೆ ಹೌದು ಬರ್ತದೆ. ಆಬ್ಸೆಂಟ್ ಅಂದರೆ ವಿತೌಟ್ ಪೇಯಿಂಗ್ ಅಟೆನ್ಷನ್, ಇಲ್ಲದಕ್ಕೆ ಇನ್ ಅ ಡಿಸ್ಟ್ರಾಕ್ಟೆಡ್ ವೇ ಹಂಗೆ ಬರ್ತದೆ. ಸೊ
ಹೋಗಮ್ಮ ಮತ್ತೆ ಹಿಂದಕ್ಕೆ ಹೋಗಮ್ಮ ಏನು ಅನಂದರೆ ಇನ್ನೊಂದು ಇದು ನೀವು ಏನು ಕಲ್ತ್ಕೊಂತಿದ್ದೀರ ಅಂದರೆ ಇಟ್ಸ್ ಅ ಟ್ರೈಲರ್ ಆಫ್ ಅ ಮೂವಿ. ಓಕೆ, ಸೊ ನೀವು ಎಲ್ಲಿದ್ದೀರಿ ಅಂದರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಮಿಡಲ್ ಆಫ್ ದ ಸ್ಟೋರಿಯ ಮಿಡಲೇ ಇದ್ದೀರಿ. ಸೊ para 5 key line: in this paradise you find everything except leisure. ಹೌದಾ? ನೋ ಲೀಜರ್ ವರ್ಡ್ ಅನ್ನೋದು ಅದು ರವೀಂದ್ರನಾಥ್ ಟ್ಯಾಗೂರ್ ಸ್ಪೆಸಿಫಿಕ್ಗೆ ಈ ಲೆಸನ್ದೇ ಕೇಳೋಣ ನಾನು. ಓಕೆ, ಸೊ ಪ್ಯಾರಾ 6ದೇ ಏನಾಯದನಂದರೆ ಏನಿಲ್ಲ ಮ್ಯಾಮ್, ಜಸ್ಟ್ ಬ್ಯುಸಿ. ಓಕೆ, ಬ್ಯುಸಿನೆಸ್ ಮೇಕ್ಸ್ ದೆಮ್ ಫೀಲ್ ಪ್ರೌಡ್ ಅಂದರೆ ಆ ರಾಂಗ್ ಪ್ಲೇಸ್ದೇ ಜನ ಹೆಂಗೆ ಅವರೇನಂದರೆ ಬ್ಯುಸಿ ಇದ್ದರೆ ಅದೊಂದು ನಮಗೆ ಹೈಯೆಸ್ಟ್ ಕಾನ್ಫಿಡೆನ್ಸ್ ಕೊಡ್ತದೆ, ಪ್ರೌಡ್ನೆಸ್ ಕೊಡ್ತದೆ ಅನ್ನೋದು ಅದು ಕೊಟ್ಟಾರೆ, ಅದು ಕೇಳರೆ. ಪ್ಯಾರಾ 7ದೇ ಏನಾಗಿದೆ, ದ ಆರ್ಟಿಸ್ಟ್ ಡಸಂಟ್ ಫಿಟ್ ಹಿಯರ್. ಯಾರು ಆ ಮ್ಯಾನ್ ಒಬ್ಬಾತನ ಅಂದಿನಲ್ಲ, ಆತನು ಅಸಲು ಅಲ್ಲಿ ಫಿಟ್ ಆಗ ನನ್ನ ಮಾತು. ಓಕೆ, ಇದಕ್ಕೆ ಅಂದರೆ ಆತನು ಕಾಮ್ ಇದ್ದು ಆತನ ಕೆಲಸ ಆತನ ಮಾಡ್ಕೊನಿ ಅಂತ ಅವ್ರನ್ನ ನೋಡಿ, ಅಂದರೆ ಅಷ್ಟು ಬ್ಯುಸಿ ಇದ್ದ ಜನನ ನೋಡ್ರೆ ಆತನ ಏನು ಅನ್ಸೋದೆ ಅಂದರೆ ಏನದು ಆತನ ನಾನು ಇಲ್ಲಿ ಇಡ್ತೀನಿ, ಹೌದಾ, ಆಮೆ ರೈಟ್ ಪರ್ಸನ್ ಅಂದಪ್ಲ ಅಂದ್ಕೊಂಡಾನೆ, ಆ ಆಲೋಚನೆ ಬಂದದ ಆತನಿಗೆ. ನೆಕ್ಸ್ಟ್ ಪ್ಯಾರಾ 8 ಏನಾಗಿದೆ, ಪ್ಯಾರಾ 8ದೇ ಏನು ಡಿಸ್ಕಸ್ ಮಾಡ್ತಾರೆ ಅನಂದರೆ ರವೀಂದ್ರನಾಥ್ ಟ್ಯಾಗೂರ್ ಏನು ಡಿಸ್ಕಸ್ ಮಾಡ್ಯಾನೆ ಅನಂದರೆ ವಾಟರ್ ಫಾಲ್ ಗುరించి ಕೇಳಾನೆ. ಸೊ ಈ ವಾಟರ್ ಫಾಲ್ ಅದೇ even silent, even the waterfall is too busy to waste energy singing. ಇನ್ನು ನೋಡು, ಕಂಪ್ಯಾರಿಸನ್ ಅನ್ನೋದು ತುಂಬ ಚೆನ್ನಾಗಿ ಕೊಟ್ಟ ನನ್ನ ಮಾತು. ಆಮಾಸೆ ಪ್ಯಾರಾ 9ದೇ ಏನಾಗಿದೆ, ಪ್ಯಾರಾ 9ದೇ ನಮ್ಮ ಏನು ಕೇಳ್ತೀಯಾನೆ, ದ ಗರ್ಲ್ಸ್ ಮೂಮೆಂಟ್ ಅಂದರೆ ಇದು ತುಂಬ చాలా ಇಂಪಾರ್ಟೆಂಟ್. ಲೈಕ್ ಫಿಂಗರ್ ಆನ್ ಅ ಗಿಟಾರ್ ಸಿಮಿಲಿ. ಓಕೆ, ಸೊ ಇನ್ನು ನೋಡಂడి, ಈ ಫಿಂಗರ್ ಆನ್ ಅ ಗಿಟಾರ್ ಅನ್ನೋ ಸಿಮಿಲಿ ಮೀನಿಂಗ್ ಏನು ಅನಂದರೆ ಅ ಗರ್ಲ್ಸ್ ಮೂಮೆಂಟ್. ಓಕೆ, ಈ ಮೂಮೆಂಟ್ ಎಲ್ಲ ಇದೆ ಗರ್ಲ್ಗೆ, ಆ ಹುಡುಗಿಗೆ ಅಂದರೆ ಅಷ್ಟು ತುಂಬ ಚೆನ್ನಾಗಿ ಅನ್ನೋದು ಹೆಂಗೆ ಅನ್ಸದೆ ಕಮೆಂಟ್ ಮಾಡಂడి. ಹೌದಾ, ನಾನು ಸ್ಟಾರ್ಟಿಂಗ್ ಒಂದು ಲೆಸನ್ ಎಕ್ಸ್ಪ್ಲೇನ್ ಮಾಡೋದ್ನಲ್ಲಿ ನಾನು ಕೇಳಿದ್ದೀನಿ, ಆ ಹುಡುಗಿಗೆ ಏನು ಅನ್ಸದನಂದರೆ ಅದೊಂದು ಬ್ಯೂಟಿಫುಲ್ ಮೂಮೆಂಟ್ ಅನ್ನೋದು ಬಂದದೆ. ಹೌದಾ, ಅದು ಯಾವಲ್ಲಿ ಬಂದದೆ, ಎದರನ್ನೇ ನೋಡ್ರೆ ಬಂದದೆ, ಅದು ಕಮೆಂಟ್ ಮಾಡಂడి. ದೆನ್ ಪ್ಯಾರಾ 10 to 11 ಇದ್ದೇ ಗರ್ಲ್ಸ್ ಈಸ್ ದ ಐಡಲ್ ಮ್ಯಾನ್ ಆ್ಯಂಡ್ ಫೀಲ್ ಪಿಟಿ. ಆಮೇಲೆ ಆ ಹುಡುಗಿ ಆತನಿಗೆ ಏನು ಕೊಟ್ಟಾಲೆ, ಕೆಲಸ ಕೊಟ್ಟಾಲೆ. ಹೌದಾ, ಸೊ ವೈ ಈಸ್ ದ ಮ್ಯಾನ್ ಕಾಲ್ಡ್ ರಾಂಗ್. ಇಲ್ಲಿ ನೋಡಂడి, ಒಬ್ಬ ಆತನು ಅಂದಿನಿ. ಸೊ ಆ ಆತನು ರಾಂಗ್ ಅಂದರೆ ಎದಕ್ಕೆ ತಪ್ಪು. ಹೌದಾ, ಸೊ ಅದು ಹೆಂಗೆ ಕೇಳೋಣಂದರೆ ರವೀಂದ್ರನಾಥ್ ಟ್ಯಾಗೂರ್ ವರ್ಕರ್ಸ್ ಪ್ಯಾರಡೈಸ್ ವಾಂಟ್ಸ್ ಅಂದರೆ ಎಂಥ ಜನ ಈ ವರ್ಕರ್ಸ್ ಪ್ಯಾರಡೈಸೇ ಬೇಕು ಅನಂದರೆ ಹಾರ್ಡ್ ವರ್ಕಿಂಗ್ ಆಗಿರಬೇಕು. ಓಕೆ, ಆ್ಯಂಡ್ ಪ್ರಾಕ್ಟಿಕಲಿ ಫುಲ್ ಆನ್ ಪವರ್ ಲೋಡ್. ಹೌದಾ, ಸೊ ನೋ ಟೈಮ್ ವೇಸ್ಟ್ನೆಸ್ ಆ್ಯಂಡ್ ಎವ್ರಿ ಒನ್ ಪ್ರೊಡಕ್ಟಿವ್ ವರ್ಕರ್. ಸೊ ಅದೇ ಪ್ರೈಡ್ ಇರಬೇಕು. ನಾನು ವರ್ಕ್ ಮಾಡಬೇಕು, ಕಂಪಲ್ಸರಿ ವರ್ಕ್ ಮಾಡ್ಬೇಕು ಅಂದಪ್ಪಲ್ಲೇ ಇರ್ಬೇಕು ಅನ್ಮತ್ತು. ಇಲ್ಲಿ ನೋಡು, ಆತನು ಏನು ಅಂದರೆ ಆ ಆರ್ಟಿಸ್ಟ್ ಅನ್ನೋನು ಹೆಂಗೆ ಅವನೇ ಆರ್ಟಿಸ್ಟಿಕ್, ಆಮೇಲೆ ಬ್ಯೂಟಿಫುಲ್. ಲೀಜರ್ ಅನ್ನೋದು ಆತನು ಬಾಡಿದೇ ಎಲ್ಲ ಅನ್ಮದು. ಹೌದಾ, ಸೊ ರಿಬನ್ ಮೇಕಿಂಗ್ ಹಂಗೆ. ನೆಕ್ಸ್ಟ್ ಪ್ಯಾರಾ 12 to 27 ಏನು ಕೇಳದೆ ಅನಂದರೆ, ಸೊ ಇದ್ದೇ ನೋಡಂడి ಪಿಕ್ಚರ್. ಸೊ ಆತನು ಒಂದು ಚಂಬ ಅನ್ನೋದು ಕೇಳಿಸ್ಕೊಂಡಾನೆ, ಎದಕ್ಕೆ ಏನಂದರೆ ಇನ್ ಆರ್ಡರ್ ಟು ಡ್ರಾ ಪಿಕ್ಚರ್ಸ್. ಸೊ ದಟ್ ವಾಸ್ ಇನ್ ದ ಪ್ಯಾರಾ 12. ಆಮೇಲೆ 16 27 ಏನದ ಅಂದರೆ ಶಿ ಸೇಸ್ ಐ ಹ್ಯಾವ್ ನೋ ಟೈಮ್ ಫಾರ್ ಯು. ಹೌದಾ, ಸೊ ಆತನು ಆ ಚಂಬು ಮೇಲೆ, ಆ ಪಿಕ್ಚರ್ ಮೇಲೆ ಬ್ಯೂಟಿಫುಲ್ ಆರ್ಟ್ ವರ್ಕ್ ಅನ್ನೋದು ಮಾಡಿಕೊಟ್ಟೇನೆ. ಸೊ ಅದು ಕೊಟ್ಟರೆ ಈ ಹುಡುಗಿ ಏನಂದಲ್ಲನಂದರೆ ನಂಗೆ ಅಸಲು ಟೈಮೇ ಇಲ್ಲ, ಇದೆಲ್ಲ ವೇಸ್ಟ್ ಆಫ್ ಟೈಮ್, ನಂಗೆ ಬೇಡ ಅನ್ನಂದಲ್ಲ. ಸೊ 21 26 he paints line after line. Okay, and what is the purpose? He laughs nothing. A picture may have no meaning. ಹೌದಾ, ಸೊ
ದೆನ್ ಪ್ಯಾರಾ 27ದೇ ಏನಾಯ್ತಂದರೆ ಶಿ ಟೇಕ್ಸ್ ಇಟ್ ಹೋಮ್ ಆ್ಯಂಡ್ ಇದೇ ಯಾವ್ದು ಇಂಪಾರ್ಟೆಂಟ್ ಅಂದರೆ ಎಟ್ ನೈಟ್ ಶಿ ಲೈಟ್ಸ್ ಎಟ್ ಅ ಲ್ಯಾಂಪ್. Yeah, at night she lights a lamp and stares at it again. Okay, ರಾತ್ರಿ ಹೌದಾ. ಸೊ ಬೆಳಿಗ್ಗೆ ಅಲ್ಲ, ರಾತ್ರಿ ಹೊತ್ನಲ್ಲಿ ಏನು ಮಾಡಲ್ಲನಂದರೆ ಆ ಪಿಕ್ಚರ್ನ ನೋಡಿ ಅಡ್ಮೈರ್ ಮಾಡಲ್ಲ ಮತ್ತು ವಾವ್ ಇದು ಚೆನ್ನಾಗಿ ಬೇಸದೆ ಅನ್ಕೇಳಿ ಅನ್ಕೊಂಡಲೆ ಹಂಗಾಯದೆ. ಸೊ ಇದೇ ರೋಸು ಹಿಡನ್ ಟ್ಯಾಲೆಂಟ್ಸ್ ಆಫ್ ದ ಟ್ಯಾಗೋರ್ ಅನ್ನೋದು ಕಾಣಿಸ್ತದೆ ಹೌದಾ. ನಿಮಗೂ ಇರ್ತದಲ್ಲ ಹಿಡನ್ ಟ್ಯಾಲೆಂಟ್, ಅದು ಏನು ಕಮೆಂಟ್ ಮಾಡಂడి ಹೌದಾ. ಸೊ ಇದೇ ಹಿಡನ್ ಸಿಂಬಾಲಿಸಮ್. ಹಿಡನ್ ಸಿಂಬಾಲಿಸಮ್ ನಾನು ಇದೇ ಏನು ಕೇಳಾನೇನೆಂದರೆ ಕ್ಲೇ ಪಿಕ್ಚರ್ ಇನ್ನು ನೋಡಂడి ಆತನು ಹೆಂಗೆ ಕಂಪೇರ್ ಮಾಡಾನಂದರೆ ನೋಡಂడి ರಿಪ್ರೆಸೆಂಟ್ಸ್ ಹ್ಯೂಮನ್ ಸೋಲ್ ಹೌದಾ. ಇವಲ್ಲಿ ಒಬ್ಬ ಮನುಷ್ಯವನ ಹೌದಾ. ಸೊ ಒಬ್ಬ ಆತನ ಹೆಂಗಿರ್ತಾನೆ ಅಂದರೆ ವಿತ್ ವರ್ಕ್ ವಿತೌಟ್ ವರ್ಕ್ ಹೆಂಗಿರ್ತಾನೆ ಅದು ಕಂಪ್ಯಾರಿಸನ್. ಸೊ ರಿಪ್ರೆಸೆಂಟ್ಸ್ ದ ಮ್ಯಾನ್ಸ್ ಹ್ಯೂಮನ್ ಸೋಲ್ ಪ್ಲೇನ್ ಆ್ಯಂಡ್ ಫಂಕ್ಷನಲ್ ಬಿಫೋರ್ art touches it. Okay, so just like picture was plain before painting. Okay, humans are in the same way. ಹಂಗೆ ಕಂಪ್ಯಾರಿಸನ್ ನೋಡಂడి ಇವಲ್ಲಿ ಒಂದು ಚೆಂಬುಯೇ ಒಬ್ಬ ಮನುಷ್ಯ ಹೌದಾ. ಸೊ ಆ ಕಂಪ್ಯಾರಿಸನ್ ಹೆಂಗದನಂದರೆ ಆರ್ಟ್ ಬಿಫೋರ್ ದ ಪಿಕ್ಚರ್, ಆರ್ಟ್ ಆಫ್ಟರ್ ದ ಪಿಕ್ಚರ್ ಹೌದಾ. ಇವಲ್ಲಿ ನನ್ನ ಲೈಫ್ ಅನ್ನೋದು ಕಲರ್ಫುಲ್ಲೇ ಇಲ್ಲ ಒಬ್ಬ ಅನಂತಾರೆ ರೋಸ್ ಮಂದಿ. ಓಕೆ, ಇನ್ನೊಬ್ಬರು ಮೈ ಲೈಫ್ ಇಸ್ ಸೋ ಕಲರ್ಫುಲ್ ಅನಂತಾರೆ, ಅದು ಅನ್ನೋದು ಡಿಫ್ರೆನ್ಸ್ ಅನ್ನೋದು. ಸೊ ನೆಕ್ಸ್ಟ್ ದ ಸೈಲೆಂಟ್ ಟಾರೆಂಟ್ ಇನ್ನು ನೋಡಂడి ವಾಟರ್ ಫಾಲ್ ಗುరించి. ಅಂದರೆ ಎಷ್ಟು ಬೇಸ್ ಕಂಪೇರ್ ಮಾಡೋಣಂದರೆ ಇವು ಎಲ್ಲ ನಾನು ಎದಕ್ಕೆ ಇಕ್ಕಿನಿ ದ ಪಿಕ್ಚರ್ ಎದಕ್ಕೆ ಮ್ಯಾಮ್ ಇವೆಲ್ಲ ಕೇಳ್ತಿದ್ರಿ ಏನಂದರೆ ಎಕ್ಸಾಮ್ದಾಗೆ ನಿಮ್ಮ ಇದು ಗುರ್ತು ಬರಬೇಕು ಅನ್ನೋದು. ಅಂದರೆ ನೀವು ಆನ್ಸರ್ ಬರೋದ್ನಲ್ಲಿ ವಾಟರ್ ಫಾಲ್ ಇನ್ನು ನೋಡಂడి ವಾಟರ್ ಫಾಲ್ ಅನ್ನೋದು ಬಂದರೆ ನೀವು ಎಕ್ಸಾಮ್ದಾಗ ಬರೆದ್ರೆ ಏನಿರ್ತದೆ ರಿಲಿವೆಂಟ್ ಇವ್ಯಾಲ್ವೇಟರ್ ಹೆಂಗೆ ಅಟ್ರಾಕ್ಟ್ ಮಾಡ್ಕೊಂಡೊಚ್ಚು ನೀವು ಅಂದರೆ ಇಫ್ ಯು ರೈಟ್ ದಿಸ್ ಸೈಲೆಂಟ್ ಟಾರೆಂಟ್ ಹೌದಾ. ಸೊ ಸಿಂಬಲೈಸಸ್ ದ ಸಪ್ರೆಷನ್ ಆಫ್ ನೇಚರ್ ಆ್ಯಂಡ್ ಜಾಯ್ ಇನ್ ಅ ಪ್ಯೂರ್ಲಿ ವರ್ಕ್ ಡ್ರೈವನ್ ವರ್ಲ್ಡ್ ಹಂಗೆ ಅನ್ಮಾತು ಕಂಪ್ಯಾರಿಸನ್. ಆಮೇಲೆ ಇದು ಕಲರ್ಡ್ ರಿಬ್ಬನ್ ಕೂಡ ಸೇಮ್ ಈ ಪಿಕ್ಚರ್ ಅದರದೇ ಕಂಪೇರ್ ಮಾಡಾನೆ. ರಿಪ್ರೆಸೆಂಟ್ಸ್ ಎಸ್ಥೆಟಿಕ್ ಅವೇಕನಿಂಗ್ ದ ಬರ್ತ್ ಆಫ್ ಸೆನ್ಸ್ ಆಫ್ ಬ್ಯೂಟಿ ಹೌದಾ. ಆರ್ಟ್ ಅಲ್ಲದಿಂಗೆ ಸೆನ್ಸ್ ಆಫ್ ಬ್ಯೂಟಿ ಕೂಡ ರಿಪ್ರೆಸೆಂಟ್ ಮಾಡಾನೆ ಯಾರು ಟ್ಯಾಗೋರ್. ಸೊ ದ ರಿಬ್ಬನ್ ಹ್ಯಾಸ್ ನೋ ಯೂಸ್ ಎಕ್ಸೆಪ್ಟ್ ಟು ಲುಕ್ ಬ್ಯೂಟಿಫುಲ್ ಹೌದಾ. ಯಾರು ಇವಲ್ಲಿ ಒಂದು ಪೆನ್ ತಗೊಂಡಿದ್ದೀರಿ, ಆ ಪೆನ್ನೇ ಕೂಡ ನಿಮಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅದು ಆ ಪೆನ್ ಅನ್ನೋ ಸ್ಟ್ರಕ್ಚರ್ ಅನ್ನೋದು ಹೌದಾ. ಅದರ ರೋಸ್ ಮಂದಿಯ ಪೆನ್ ಇವಲ್ಲಿ ಈ ಪೆನ್ ಅದೇ. ಸೊ ಈ ಪೆನ್ ನೋಡು ಸ್ಟ್ರಕ್ಚರ್ ಹೆಂಗದೆ, ರೋಸ್ ಮಂದಿ ಹೆಂಗೆ ಇಷ್ಟಪಡ್ತದೆ ಅನ್ನಂದರೆ ಅದರ ಸ್ಟ್ರಕ್ಚರ್ ಬಟ್ಟಿ ನಾವು ಅವ್ರು ಹಿಡ್ಕೊಂಡು ಎಕ್ಸಾಮ್ ಹೆಂಗೆ ಬರ್ತಾರೆ ಅನ್ನೋದು ಅವರು ಆ ಸ್ಟ್ರಕ್ಚರ್ ಬಟ್ಟಿ ಅವ್ರು ಅರ್ಥವಾಗ್ತದೆ ಅನ್ನೋದು ಹೌದಾ. ರೋಸ್ ಮಂದಿಯ ಇದು ಸೆಲ್ಲೋ ಪೆನ್ಸ್ ಇರ್ತವಲ್ಲ, ಸೊ ಆ ಸೆಲ್ಲೋ ಪೆನ್ಸ್ ಅನ್ನೋದು ತುಂಬ ಮಂದಿಗೆ ಇಷ್ಟವಾಗಿರ್ತದೆ. ರೋಸ್ ಮಂದಿ ಏನು ಬಟರ್ಫ್ಲೈ ಪೆನ್ಸ್ ಅಂತಾರೆ. ಇವಲ್ಲಿ ಮಾರ್ಕೆಟ್ದ ಎಲ್ಲ ದಂಡಿ ಬಂದವೆ, కానీ ನಮ್ಮ ಟೈಮ್ದೇ ಹೌದಾ. ಸೊ ದ ರಾಂಗ್ ಮ್ಯಾನ್ ಸಿಂಬಲೈಸಸ್ ದ ಆರ್ಟಿಸ್ಟ್ ಆಲ್ವೇಸ್ ಔಟ್ ಆಫ್ ಅ ಪ್ಲೇಸ್ ಇನ್ ಅ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಯೆಟ್ ಟ್ರಾನ್ಸ್ಫಾರ್ಮಿಂಗ್ ಇಟ್. ಇಲ್ಲಿ ನೋಡಂడి ಈ ವರ್ಡ್ ಅನ್ನೋದು ಈ ರಾಂಗ್ ವರ್ಡ್ ಕೂಡ ನಮಗೆ ರಾಂಗ್ ವರ್ಡ್ ಅನ್ನೋದು ಹೆಂಗೆ ಅರ್ಥವಾಗಿದೆ. ರಾಂಗ್ ಅಂದರೆ ಇಟ್ಸ್ ಆಪೋಸಿಟ್ ಆಫ್ ರೈಟ್ ಮ್ಯಾಮ್ ಹೌದಾ. ನೀವು ಅದಾನ ಅನ್ಕೊಂತೀರಿ, ಅದಲ್ಲ. ಇಲ್ಲಿ ನೋಡಂడి ರವೀಂದ್ರನಾಥ್ ಟಾಗೋರ್ ಹಿ ಡಿಸ್ಕ್ರೈಬ್ ದಿಸ್ ರಾಂಗ್ ವರ್ಡ್ ಸೋ ಪರ್ಫೆಕ್ಟ್ಲಿ, ಸೋ ಬ್ಯೂಟಿಫುಲ್ಲಿ. ಸೊ ಹೀ ಈಸ್ ರಾಂಗ್ ಓನ್ಲಿ ಬೈ ದ ವರ್ಲ್ಡ್ಸ್ ಪರ್ಸೆಪ್ಷನ್ ಹೌದಾ. ಅಂದರೆ ಒಬ್ಬಾತನು ಬೇಸು ಪಿಕ್ಚರ್ಸ್ ಅನ್ನೋದು ಡ್ರಾ ಮಾಡ್ತಾನೆ ಹೌದಾ. ಅಂದರೆ ಆರ್ಟ್ ವರ್ಕ್ ಅನ್ನೋದು ತುಂಬ ಚೆನ್ನಾಗಿ ಮಾಡ್ತಾನೆ. ಸೊ ವರ್ಲ್ಡ್ ಪರ್ಸ್ಪೆಕ್ಷನ್ದೇ ಆತನು ಹೆಂಗೆ ಅಸಲು ಯೂಸ್ಫುಲ್ ಕೆಲಸನೇ ಮಾಡ್ತಿಲ್ಲ. ಅಂದರೆ ಯೂಸ್ಫುಲ್
ವರ್ಕ್ ಅನ್ನೋದು ಮಾಡ್ತಿಲ್ಲ. ಸೊ ಟ್ಯಾಗೋರ್ ಸೇಸ್ ದ ಆರ್ಟ್ ಈಸ್ ಆ್ಯಕ್ಚುಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂತ. ಅದನ್ನೇ ಟ್ಯಾಗೋರ್ ಏನು ಕೇಳ್ತೀಯಾನೆ, ಏನು ಕೇಳ್ತೀಯಾನೆ, ಹೌದಾ, ನಾನು ಟ್ಯಾಗೋರ್ ಏನು ಕೇಳ್ತೀಯಾನೋ ಅದು ಕೇಳ್ತೀನ, ಹೌದಾ. ಸೊ ದ ಬ್ಯುಸಿ ಗರ್ಲ್ ರಿಪ್ರೆಸೆಂಟ್ಸ್ ಹ್ಯುಮ್ಯಾನಿಟಿ. ಓಕೆ ಮ್ಯಾಮ್, ಬ್ಯುಸಿ ಗರ್ಲ್ ಅಂದರೆ ಒಬ್ಬ ಹುಡುಗಿ ಬ್ಯುಸಿ ಅನ್ನೋದು ಇರ್ತಾರೆ, ಅದು ಬ್ಯುಸಿ ಗರ್ಲ್ ಅಲ್ಲ. ಸೊ ಇದು ಏನು ರಿಪ್ರೆಸೆಂಟ್ಸ್ ಹ್ಯುಮ್ಯಾನಿಟಿ ಅಂತಿದ್ರಿ, ಏನಬ್ಬಾ ಇದು ಅಂದರೆ ಇನ್ನು ನೋಡಂడి, ಈ ಬ್ಯುಸಿ ಗರ್ಲ್ ಅನ್ನೋದು ಎಲ್ಲಿ ವರ್ಕರ್ಸ್ ಪ್ಯಾರಡೈಸ್ದೇ ರವೀಂದ್ರನಾಥ್ ಟ್ಯಾಗೂರ್ ಮೆನ್ಷನ್ ಮಾಡಾನೆ, ಹೌದಾ. ಸೊ ಆ ಪ್ಲೇಸ್ದೇ ಈ ಹಾರ್ಡ್ ವರ್ಕಿಂಗ್ ಬಟ್ ಇನ್ಕಂಪ್ಲೀಟ್ ವೇಟಿಂಗ್ ಟು ಬಿ ಟಚ್ಡ್ ಬೈ ಬ್ಯೂಟಿ, ಹೌದಾ. ಅಂದರೆ ಆ ಹುಡುಗಿ ಅನ್ನೋದು ಕೆಲಸ ಮಾಡ್ತಾನೆ ಅವಳ ಮಾತು, ಹೌದಾ. ಸಡನ್ಗೆ ಆ ಪಿಕ್ಚರ್ ನೋಡಿ, ರಿಬ್ಬನ್ ನೋಡಿ ಹೆಂಗೆ ಅನ್ಸದಾಕಿನ್ನೆ, ಹೌದಾ, ಲೀಜರ್ ಆವಯಲೆ, ಹೌದಾ. ದೆನ್ ವರ್ಕರ್ಸ್ ಪ್ಯಾರಡೈಸ್ ಸೊ ಸಿಂಬಲೈಸಸ್ ಅ ಸೊಸೈಟಿ ಅಬ್ಸೆಸ್ಡ್ ವಿತ್ ಪ್ರೊಡಕ್ಟಿವಿಟಿ, ಹೌದಾ. ದೆನ್ ನೆಕ್ಸ್ಟ್ ಇದು ಲಾಸ್ಟ್ ಪ್ಯಾರಾನಾನ, ವೆರಿ ಇಂಪಾರ್ಟೆಂಟ್. ಎದಕ್ಕೇನಂದರೆ ಇಟ್ ವಿಲ್ ಬಿ ಅ ಕ್ಲೈಮ್ಯಾಕ್ಸ್. ದಿಸ್ ಒನ್ ಇಸ್ ದ ಕ್ಲೈಮ್ಯಾಕ್ಸ್. ಇದು ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೇ ಏನಾಗಿದೆ, ಸ್ಟೋರಿ ಇನ್ನೂ ಅವೋ ಇಲ್ಲ, ಇನ್ನೂ ಅದೇ ಸ್ಟೋರಿ, ಓಕೆ. ಸೊ ನಾನು ಎದಕ್ಕೆ ಆ ಸ್ಲೈಡ್ಸ್ ಅನ್ನೋದು ನಾನು ಇಂಪೋರ್ಟ್ ಮಾಡಿದ್ದೀನಿ ಬಿಫೋರ್ ಅಂದರೆ, ಇವಲ್ಲಿ ನಾನು ಪ್ಯಾರಾ 1 ಪ್ಯಾರಾ 37 ಹಂಗವೆ ಲೈನ ಕೇಳ್ತಾ ಇದ್ದರೆ ಈ ವಿಡಿಯೋ ನೀವು ನೋಡ್ತೀರ ಇಲ್ಲಲ್ಲ, ಅದಕ್ಕೆ ನಾನು ಮಧ್ಯದಲ್ಲಿ ಈ ವೊಕ್ಯಾಬ್ಲರಿ, ಹೌದಾ. ಸೊ ಸಿಂಬಾಲಿಸಮ್, ಹಿಡನ್ ಸಿಂಬಾಲಿಸಮ್, ಈ ವರ್ಡ್ಸ್ ಅನ್ನೋದು ನಿಮಗೆ ಗುರ್ತು ಬಂದವು ಅಂದ್ಕೊಂಡು ಎಕ್ಸಾಮ್ದೇ ನಿಮಗೆ ಯೂಸ್ಫುಲ್ ಆಗಿರ್ತದೆ ನನ್ನ ಮಾತು, ಹೌದಾ. ಸೊ ಇದೇ ಹರಿಂಗ್ ಫೀಟ್ ವರ ಲಿಟಲ್ ಲೆಸ್ ಹರೀಡ್ ದ್ಯಾನ್ ಬಿಫೋರ್. ಸೊ ಇದು ನೋಡಂడి, ಹರಿ ಅಂತ ಏನಿದು ಅಸಲು ಅಂದರೆ ಇಟ್ ಈಸ್ ಆಲ್ ಅಬೌಟ್ ದ ಸೆನ್ಸ್ ದಟ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಎಟ್ ಆಲ್. ಇಲ್ಲಿ ನೋಡಂడి, ಇಟ್ಸ್ ಅಬೌಟ್ ದ ರೈಮಿಂಗ್ ಸೆಂಟೆನ್ಸ್. ಆಮೇಲೆ ಹಿ ಮೇಕ್ಸ್ ಹರ್ ಅ ಕಲರ್ಡ್ ರಿಬನ್, ಹೌದಾ. ಸೊ ನೆಕ್ಸ್ಟ್ ಏನು ಕೊಟ್ಟಾನೆ, ಕಲರ್ ರಿಬನ್ ಕೊಟ್ಟಾನೆ. ಆ್ಯಂಡ್ ಆ ಹುಡುಗಿ ಆ ಕಲರ್ ರಿಬ್ಬನ್ನ ನೋಡಿ ಸ್ವಲ್ಪ ಇಷ್ಟ ಬಿದ್ದಲ್ಲ ಅನ್ನೋದು ಆ ರಿಬ್ಬನ್ ಮೇಲೆ. ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಆರ್ಟ್. ಓಕೆ, ಆರ್ಟ್ ಅನ್ನೋದು ನಮಗೆ ಹೆಂಗೆ ಇಂಪಾರ್ಟೆಂಟ್ ಅಂದರೆ ಸೋಲ್ನ ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತದೆ. ಆಮೇಲೆ ಮ್ಯೂಸಿಕ್ ಆ್ಯಂಡ್ ಜಾಯ್ ಆಫ್ ಎಕ್ಸಿಸ್ಟೆನ್ಸ್. ಸೊ ಇಲ್ಲಿ ನೋಡಂడి, ಆರ್ಟ್ ಎಷ್ಟು ಯಾರ್ಯಾರೇ ಆರ್ಟ್ ಅನ್ನೋದು ಇಷ್ಟ ಕೇಳಂడి, ನಿಮ್ಗೆ ಇಷ್ಟನಾ ಆರ್ಟ್, ಮ್ಯೂಸಿಕ್ ಇಷ್ಟನಾ, ಆ್ಯಂಡ್ ಬೀಯಿಂಗ್ ಅ ಜಾಯ್, ಹ್ಯಾಪಿನೆಸ್ ಎಲ್ಲಾರೇ ಬೇಕು, ಹೌದಾ. ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಹ್ಯಾಪಿ ಇಕ್ಕಕ್ಕೆ ಏನನ್ನ ಮಾಡ್ತಾರೆ, ಹಂಗೆ ನಾನು ಕೂಡ ನಿಮ್ಮ ಹ್ಯಾಪಿ ಇಕ್ಕಕ್ಕೆ, ನಿಮಗೆ ಗುಡ್ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ನಾನು ಏನನ್ನು ಮಾಡ್ತೀನಿ. ಐ ಆಮ್ ಸೋ ಫುಲ್ ರೆಡಿ, ಹೌದಾ. ನೆಕ್ಸ್ಟ್ ಕ್ರಿಯೇಟಿವಿಟಿ ಹ್ಯಾಸ್ ನೋ ಫಾರ್ಮುಲಾ, ಹೌದಾ. ಆರ್ಟ್ಗೆ ಕ್ರಿಯೇಟಿವಿಟಿಗೆ ಏನು ಲಿಂಕ್ ಮ್ಯಾಮ್ ಅಂದರೆ, ಹೌದಾ. ಇವೆಲ್ಲ ಆರ್ಟ್ ಅನ್ನೋದು, ನಾನೊಂದು ಕ್ವಶನ್ ಕೇಳ್ತೀನಿ, ಡ್ರಾ ವಂಡರ್ಫುಲ್ ಮೌಂಟೇನ್ ವಿತ್ ನೋ ಟ್ವಿಗ್ಸ್. ವಂಡರ್ಫುಲ್ ಅಂದಿರಿ ಮತ್ತು ವಿತ್ ನೋ ಟ್ವಿಗ್ಸ್ ಅಂದರೆ ಸಣ್ಣ ಗಿಡಲು ಅಂದರೆ ಹೆಂಗೆ ಮಾಡಬೇಕು, ಗಿಡಲಿಲ್ಲದಂಗೆ ಮೌಂಟೇನ್ ಬರ್ತದೆ ಅನ್ನೋ ನಿಮಗೆ ಥಾಟ್ ಇರ್ತದೆ. కానీ ನಿಮ್ಮ ಕ್ರಿಯೇಟಿವಿಟಿ ಅನ್ನೋದು ಇಂಪ್ರೂವ್ ಆಗಿಬಿಡ್ತದೆ ಹಂಗೆ. ದೆನ್ ಬ್ಯೂಟಿ ಸ್ಲೋಸ್ ಯು ಡೌನ್. ಎಸ್, ಸೊ ಇದು ರಿಬ್ಬನ್ ಗುరించి ಕಂಪೇರ್ ಮಾಡ್ಕೊಳ್ಳೋಣ. ಸೊ ವೆನ್ ದ ಗರ್ಲ್ ಸ್ಲೋಸ್ ಡೌನ್ ಟು ಅಡ್ಮೈರ್ ದ ರಿಬ್ಬನ್, ಸೊ ಟ್ಯಾಗೋರ್ ಸೇಸ್ ದಿಸ್ ಈಸ್ ಗುಡ್, ಇಟ್ ಮೀನ್ಸ್ she has become more human. ಟ್ಯಾಗೋರ್ ಪಾಯಿಂಟ್ ಆಫ್ ವ್ಯೂದೇ ಈ ಹುಡುಗಿ ಯಾವಲಾರ್ರೆ ಆ ರಿಬ್ಬನ್ನ ನೋಡಿ ಅಡ್ಮೈರ್ ಆಗಿಬಿಟ್ಟಲೋ, ಹೌದಾ, ಹಂಗೆ ಬೇಸ್ ಅನಿಸ್ತದೋ ಆ ಹುಡುಗಿ. ಸೊ ಹಂಗೆ ಕಂಪೇರ್ ಮಾಡಿಬಿಟ್ಟೆ ನಾನು, ಓಕೆ. ದೆನ್ ಆರ್ಟ್ ಸ್ಪ್ರೆಡ್ಸ್ ಲೈಕ್ ಅ ಲೈಟ್. ಇನ್ನು ನೋಡಂడి, ವರ್ಕರ್ಸ್ ಪ್ಯಾರಡೈಸ್ ಅಂದರೆ ಅದು ರಾಂಗ್ ಪ್ಲೇಸ್ ಅಲ್ಲ. ಆ ವರ್ಕರ್ಸ್ ಪ್ಯಾರಡೈಸ್ದೇ ಫಸ್ಟ್ ಹೆಂಗಿತ್ತು, ನೋ ಲೀಜರ್ ಎಟ್ ಆಲ್, ಆಲ್ ದ ಪೀಪಲ್ ವರ್ ಸೋ ಬ್ಯುಸಿ, ಹೌದಾ. ಸೊ ಅದು ಸಡನ್ಗೆ ಈ ಆರ್ಟ್ ವರ್ಕ್ ಒಬ್ಬ ಆತನ ಡ್ರಾ ಮಾಡೋನಲ್ಲ, ಆತನ ಡ್ರಾ ಮಾಡಿದ ಆ ಪಿಕ್ಚರ್ನ ನೋಡಿ, ಆಮೇಲೆ ರಿಬ್ಬನ್ನ ನೋಡಿ
ಎಲ್ಲ ಆ ಹುಡುಗಿ ಅವ್ರ ಫ್ರೆಂಡ್ಸೇ ಕೇಳಲ್ಲ ಅನ್ಮದು ಹೇಳಿ, ಓ ಇದು ನೋಡೋಣ ಇಷ್ಟು ಬೇಸದೆ ಹಂಗೆ ಸ್ಪ್ರೆಡ್ ಮಾಡಲ್ಲ ಲೈಕ್ ಅ లైట్ ఇల్లదిక్రే ಇಲ್ಲಿ ಕಂಪ್ಯಾರೇಷನ್ ಸೌಂಡ್ ಕೂಡ ಕೇಳచ్చు ಆ್ಯಂಡ್ ಸೌಂಡ್ ಇಲ್ಲಿ ಕಂಪ್ಯಾರೇಷನ್ ನಮಗೆ ಸೌಂಡ್ ಕೂಡ ಮಾಡచ్చు ಅನ್ಮದು. ಇವಾಗ ನೋಡಲಿ ಲೈಟ್ ಇವಲ್ಲಿ ನೀವು ಇಲ್ಲಿ ಹಾಕಿದ್ರೆ ಅನ್ಕೊಂಡು ಲೈಟ್ ನಿಮ್ಮ ತಾಲಿ ಕೂಡ ಬರ್ತದೆ ಹೌದಾ, ಅಂದರೆ ಒಂದು ತಾಲಿ ಹಾಕ್ರೆ ಇನ್ನೊಂದು ತಾಲಿ ಸ್ಪ್ರೆಡ್ ಆಗ್ತದೆ ಲೈಟ್. ಹಂಗೆ ಸೌಂಡ್ ಕೂಡ ಎಲ್ಲೋ ಸಣ್ಣ ಇವಲ್ಲಿ ನಿಮ್ಮ ಮನೆ ಪಕ್ಕೆ ಮೆದುವೆ ಆಗ್ತೈತೆ ಹೌದಾ, ಮೆದುವೆ ಯಾವ್ದನ್ನ ಡಿ ಜೆ ಇಕ್ತಾರಲ್ಲ ಸಾರಿ ಡಿ ಜೆ ಇಕ್ಕಿದವಲ್ಲಿ ಎಲ್ಲೋ ಸಣ್ಣ ಅಮ್ಮ ನೀವು ಕೇಳ್ತೀರಿ 9ನಲ್ಲಿ ಡಿ ಜೆ ಕಿವಿ ಬೀಳ್ತೈತೆ ಎಲ್ಲೋ ಸಣ್ಣ ಆನ ಇರ್ತದೆ ಹೌದಾ. ಸೊ ನೀವು ಡೋರ್ ಓಪನ್ ಮಾಡಿ ಒಯ್ ನೋಡಿದರೆ ಆ ಸೌಂಡ್ ಅನ್ನೋದು ಹೆಚ್ಚು ಬರ್ತದೆ, ಅಂದರೆ ಸೌಂಡ್ ಸ್ಪ್ರೆಡ್ಸ್ ಲೈಕ್ ಎನಿಥಿಂಗ್ ಹೌದಾ. ಈ ಟಾಪಿಕ್ ಅನ್ನೋದು ನಿಮಗೆ ಫಿಸಿಕ್ಸ್ದೇ ಇರ್ತದೆ ರೈಟ್. ದೆನ್ ಟ್ಯಾಗರ್ಸ್ ಕೋರ್ ಮೆಸೇಜ್ ಏನು ಅಂದರೆ ನೋಡಂడి, ಮ್ಯಾನ್ ಡಸ್ ನಾಟ್ ಲೀವ್ ಬೈ ಬ್ರೀಡ್ ಅಲೋನ್, ವರ್ಕ್ ಗಿವ್ಸ್ ಯು ವೇಜಸ್. కానీ ಆರ್ಟ್ ಅನ್ನೋದು ಒಂದು ಎಮೋಷನ್ ಹೌದಾ. ಅಂದರೆ ಇಲ್ಲಿ ವರ್ಕ್ಗೆ ಆರ್ಟ್ಗೆ ಕಂಪ್ಯಾರಿಸನ್ ಏನಿಲ್ಲ. ವರ್ಕ್ ಅಂದರೆ ಕೆಲಸ ಮಾಡ್ತಾನೆ ಇರಬೇಕು ಹೌದಾ, ಕೆಲಸ ಮಾಡ್ತಾನೆ ಇರಬೇಕು. ಅದರದ್ದು ಆರ್ಟ್ ವರ್ಕ್ ಅಂದರೆ ಕ್ರಿಯೇಟಿವಿಟಿ ಅನ್ನೋದು ಇರಬೇಕು. ಒಬ್ಬ ಪರ್ಸನ್ದೇ ಕ್ರಿಯೇಟಿವಿಟಿ ಅನ್ನೋದು ಇದ್ದರೆ ಏನಾಗ್ತದೆ ಅಂದರೆ ದೇ ವಿಲ್ ಬಿ ಸೊ ಹ್ಯಾಪಿ ಇನ್ ದೇರ್ ಲೈಫ್. ಸೊ ಇದು ದಿ ಕ್ಲೈಮ್ಯಾಕ್ಸ್. ಬೂಮ್, ಕ್ಲೈಮ್ಯಾಕ್ಸ್ದ ಏನಾಗ್ತದೆ ನಂಗೆ ಗುರ್ತಿ ಈ ಸ್ಲೈಡೇ ಭರೋಸೆನೋ ನಿಮ್ಮ ಸ್ಟೋರಿ ಎಲ್ಲ ಅರ್ಧವಾದ ಅನ್ಕೊತೀನಿ ಹೌದಾ. ವಿತ್ ದ ವೊಕ್ಯಾಬ್ಯುಲರಿ, ಹಿಡನ್ ಸಿಂಬಾಲಿಸಮ್ಸ್, ಆಮೇಲೆ ಇಂಪಾರ್ಟೆನ್ಸ್ ಆಫ್ ಆರ್ಟ್ ಹೌದಾ. ದೆನ್ ಪ್ಯಾರಾ 36ಲಿದ್ದ 44ದೇ ಏನಾಗ್ತದೆ ಅನ್ನಂದರೆ ಆ ರಿಬ್ಬನ್ ಕೊಟ್ಟಾನಲ್ಲ ಆ ಹುಡುಗಿಯೇ, ಸೊ ಆ ಹುಡುಗಿ ಆರ್ಟ್ ವರ್ಕ್ ಎಲ್ಲ ಸ್ಪ್ರೆಡ್ ಮಾಡ್ತಾಳೆ ಅನ್ಮದು. ಅಂದರೆ ಅವರು ಫ್ರೆಂಡ್ಸೇ ಕೇಳ್ತಾಳೆ ಹೌದಾ, ಆ ಫ್ರೆಂಡ್ಸೇ ಕೇಳಿ ಆ ಫ್ರೆಂಡ್ಸ್ ಆ ಮೆಸೇಜೆಲ್ಲ ಮೆಸೆಂಜರೇ ಹೋಗಿರ್ತದೆ ಓಕೆ. ಗಾಡ್ಸ್ ಏಂಜಲಿಯೇ ಆಕಿನು ಏನು ಮಾಡ್ತಾಳೆ ಅನ್ನಂದರೆ ಮೆಸೆಂಜರ್ ಸೇಸ್ ಐ ಬ್ರಾಟ್ ಅ ರಾಂಗ್ ಮ್ಯಾನ್ ಇನ್ ಟು ಅ ಪ್ಯಾರಡೈಸ್. ಸೊ ಹಂಗೆ ಅನ್ನಿಸ್ತದೆ, ಓ ಆತನ ಅಸಲು ಇಲ್ಲಿ ತಗೊಂಡೇ ಬರಬಾರ್ದು, ಎಲ್ಲೋ ಕಳಿಸ್ಬೇಕು, ನಾನು ರಾಂಗ್ ಪ್ಲೇಸಿಗೆ ಕರ್ಕೊಂಬಂದಿದ್ದೀನಿ అని ಅನ್ಕೋತಾಳೆ. ಸೊ ಫೈನಲಿ ಏನಾಗ್ತದೆ, ಇನ್ನು ಐ ಶಲ್ ಕಮ್ ವಿತ್ ಯು. ಇದು ಯಾರಂತಾರೆ, ನಾನಂತೀನ? ಅಲ್ಲ, ನನ್ನ ಎಕ್ಸ್ಪ್ರೆಷನ್ಸ್ ಹೆಂಗೆ ಬರ್ತೀಯವ ನಂಗೆ ಗೊತ್ತಿಲ್ಲ, ಕಾನೇ ಇಟ್ಸ್ ಓಕೆ. ಸೊ ಐ ಶಲ್ ಕಮ್ ವಿತ್ ಯು ಅನ್ನೋದು ಹುಡುಗಿ ಅಂದಲೆ ಯಾರ್ದೋ, ಅಂದರೆ ಆಕೆನಷ್ಟು ಆಕೆನು ಅನ್ಕೊನಿ ಆಕೆನ ಅಲ್ಲಿ ಬಿಟ್ಟಲೆ. ಎದಕ್ಕೆ ಏನಂದರೆ ಯಾರೇ ಆಕೆನ ಆ ಹುಡುಗಿಯ ಒಂದು ಗುಡ್ ಕ್ಲೇ ಪಿಕ್ಚರ್ ಮೇಲೆ ಆರ್ಟ್ ವರ್ಕ್ ಡ್ರಾ ಮಾಡ್ಕೊಂಡು ಕೊಟ್ಟಾನೋ, ಆಮೇಲೆ ರಿಬ್ಬನ್ ಕೊಟ್ಟಾನೋ, ಆತನು ಇಲ್ಲವೋ ಓಕೆ. ಹಿ ವಾಸ್ ಸೆಂಟ್ ಟು ಡಿಫ್ರೆಂಟ್ ಪ್ಲೇಸ್, ಅದಕ್ಕೆ ಶಿ ವಾಸ್ ಕ್ರೈಂಗ್ ಎ ಲಾಟ್. ಸೊ a thing that has no meaning and no purpose at all. ಸೊ ಇದು ಎಲ್ಲ ಸ್ಟೋರಿ ಇದು ಕಂಪ್ಲೀಟ್ ಸ್ಟೋರಿ. ಸೊ ಇದು ಸ್ಕ್ರೀನ್ಶಾಟ್ ಮಾಡ್ರೆ ತಗೊಂಡೆ ನೀವು, ಅಂದರೆ ಸ್ಟೋರಿ ಇನ್ ಅ ಸಿಂಪಲ್ ವೇ ಇದು. ತಗೊಂಡಿದ್ರೆ ಸ್ಕ್ರೀನ್ಶಾಟ್ ರೈಟ್. ನೆಕ್ಸ್ಟ್ ಇದು ಕೂಡ ಈ ಸ್ಟೋರಿ ಎಲ್ಲ ಒಂದು 8 ಲೈನ್ಸ್ದೇ ನಿಮಗೆ ಡಿವೈಡ್ ಮಾಡಿದ್ದೀನಿ ಟು ಗಿವ್ ಯು ಅ ಬೆಸ್ಟ್ ಓಕೆ. ಸೊ ಹಿಯರ್ ಕಮ್ಸ್ ದ ಇಂಪಾರ್ಟೆಂಟ್ ಟಾಪಿಕ್. ಏನದು 1 ಮಾರ್ಕ್ 2 ಮಾರ್ಕ್ ಆ್ಯಂಡ್ 4 ಮಾರ್ಕ್ಸ್ ಕ್ವೆಶನ್ ಹೌದಾ. ಸೊ ಇದೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದೆ, ಜಸ್ಟ್ ಡಿಸ್ಕಸ್ ಮಾಡ್ಕೊಂಡು ಜಸ್ಟ್ ರಿವಿಷನ್ ತೀರೆ. ವಾಟ್ ಡಸ್ ವರ್ಕರ್ಸ್ ಪ್ಯಾರಡೈಸ್ ಹ್ಯಾವ್ ಎಕ್ಸೆಪ್ಟ್ ಏನು ಲೀಜರ್ ಟೈಮ್ ಅನ್ನೋದು ಇಲ್ಲ కాబట్టి. ಸೊ ದಿಸ್ ಒನ್ ವಿಲ್ ಬಿ ಅ ಗುಡ್ ಆನ್ಸರ್. ಲೀಜರ್ ಅನ್ನೋದು ಗುಡ್ ಆನ್ಸರ್ ನಿಮಗೆ. ನೆಕ್ಸ್ಟ್, ವಾಟ್ ಇಸ್ ಅ ಮ್ಯಾನ್ ಆಸ್ಕ್ ಫ್ರಮ್ ದ ಗರ್ಲ್ ಓಕೆ. ವಾಟ್ ಹಿ ವಾಸ್ ಆಸ್ಕ್ಡ್ ಏನದು ಕ್ಲೇ ಪಿಕ್ಚರ್
ಹೌದಾ? ದೆನ್ ನೆಕ್ಸ್ಟ್, ವಾಟ್ ಡಸ್ ಮೂವಿಂಗ್ ಫಿಂಗರ್ ಮೀನ್? ಇದು ಗುಡ್ ಕಂಪ್ಯಾರಿಸನ್. ಏನದು ಮೂವಿಂಗ್ ಫಿಂಗರ್ ಅಂದರೆ ನಾನು ವೊಕ್ಯಾಬ್ಯುಲರಿ ಡಿಸ್ಕಸ್ ಮಾಡೋದ್ನಲ್ಲಿ ಕೇಳಿದ್ದೀನಿ. ಇಟ್ಸ್ ಅ ಡೆಸ್ಟಿನಿ. ಆಮೇಲೆ ಹೂ ಇಸ್ ದ ಆಥರ್ ಆಫ್ ದಿ ಸ್ಟೋರಿ? ಯಾರು? ರವೀಂದ್ರನಾಥ್ ಟ್ಯಾಗೂರ್. ದೆನ್ ವಾಟ್ ವಾಸ್ ದ ಟೊರೆಂಟ್? ವೈ ವಾಸ್ ದ ಟೊರೆಂಟ್ ಸೈಲೆಂಟ್? ಎದಕ್ಕೆ ಅಂದರೆ ಇವನ್ ಅ ಟೊರೆಂಟ್ ವುಡೆಂಟ್ ವೇಸ್ಟ್ ಎನರ್ಜಿ ಸಿಂಗಿಂಗ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಓಕೆ, ಅರ್ಥವಾಗಿದೆ. ದೆನ್ ವಾಟ್ ಇಸ್ ದ ಮ್ಯಾನ್ ಡ್ರಾ ಆನ್ ದ ಪಿಕ್ಚರ್? ಪೇಂಟಿಂಗ್. ಹೌದಾ? ದೆನ್ ವಾಟ್ ಇಸ್ ದ ಮ್ಯಾನ್ ಸೈ ವೆನ್ ಆಸ್ ಟು ಲೀವ್? ಓಕೆ, ಸೈ ಅಂದರೆ ಇಟ್ಸ್ ಅ ಸೈನ್. ಓಕೆ, ಇಟ್ಸ್ ಅ ರಿಯಾಕ್ಷನ್. ಇಲ್ಲ ಅದಲ್ಲ, ಸೈನ್ ಅನ್ನೋದು ಇಟ್ಸ್ ಅ ರಿಯಾಕ್ಷನ್. ಸೊ he signed with ರಿಲೀಫ್. ಓಕೆ, ಈ ರಿಲೀಫ್ ಅನ್ನೋದು ಕ್ಯಾಪಿಟಲ್ ವರ್ಡ್ಸ್ ಅವಲ್ಲ. ಈ ರಿಲೀಫ್ ಕ್ಯಾಪಿಟಲ್ ವರ್ಡ್ಸ್ ಎದಕ್ಕೆ ಇಕ್ಕಿದ್ದೀನಿ ಅಂದರೆ ಎಕ್ಸಾಮ್ದೇ ನೀವು ಇದು ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಓಕೆ, ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ವಿಮ್? ವಿಮ್ ಅಂದರೆ ಏನು ನಾನು? ಇಟ್ಸ್ ಅ ಗುಡ್ ಐಡಿಯಾ ಆರ್ ಎಲ್ಸ್ ಅಟ್ರಾಕ್ಟಿವ್ ಐಡಿಯಾ, ಫ್ಯಾನ್ಸಿ ಐಡಿಯಾ అని ಕೇಳೋచ్చు. ಕ್ರಿಯೇಟಿವಿಟಿ, ಇಟ್ಸ್ ಅ ವಿಮ್. ಓಕೆ, then why is it is 2 marks answer. Why is the man called wrong in the workers paradise? ಆಲ್ರೆಡಿ ನಮಗೆ ಗುರುತು. ಆತನು ಏನು ಹೆಂಗೆ ಅಂದರೆ ಈಸ್ ಅ ವೆರಿ ಕ್ರಿಯೇಟಿವ್ ಪರ್ಸನ್. కానీ ಈ ಇನ್ ದ ವರ್ಲ್ಡ್ಸ್ ಪಾಯಿಂಟ್ ಆಫ್ ವ್ಯೂ, ಹೌದಾ, ವರ್ಲ್ಡ್ಸ್ ಪರ್ಸೆಪ್ಷನ್ದೇ ಹೆಂಗೆ ಇರ್ತಾನೆ ಆತನು ಅಂದರೆ ಈಸ್ ಸೋ ಯೂಸ್ಲೆಸ್. ಓಕೆ, ಸೊ ಈಗ ನೋಡೋಣ, ಯೂಸ್ಲೆಸ್ ಅನ್ನೋದು ಆ್ಯಂಡ್ ರಾಂಗ್ ಅನ್ನೋದು ನೀವು ಮೆನ್ಷನ್ ಮಾಡಬೇಕು. ಹೌದಾ? ಹಿ ವಾಸ್ ಮಿಸ್ಫಿಟ್ ಫಾರ್ ದ ವರ್ಕರ್ಸ್ ಪ್ಯಾರಡೈಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಇದು ಬರ್ತದೆ ಅನ್ಮಾತು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಅನ್ನೋದು ವೈ ಡಿಡ್ ದ ಗರ್ಲ್ ಫೀಲ್ ಸಾರಿ ಫಾರ್ ದ ಮ್ಯಾನ್? ಇದ್ದೇ ಈ ಪ್ಯಾರಾ 10 ನಮಗೆ ಏನು ಅರ್ಥವಾಯದಾನಂದರೆ, ಫಸ್ಟ್ ವೆನ್ ದ ಗರ್ಲ್ ಸಾ ದ ಮ್ಯಾನ್ ಸ್ಟ್ಯಾಂಡಿಂಗ್ ಐಡಲ್. ಇದ್ದೇ ಈ ಟಾರೆಂಟ್ ಅನ್ನೋದು ಇಟ್ ಈಸ್ ಕಂಪೇರ್ಡ್ ವಿತ್ ದ ವಾಟರ್ ಫಾಲ್. ಸೊ ಶಿ ವಾಸ್ ಫಿಲ್ಡ್ ವಿತ್ ಪಿಟಿ ಜಸ್ಟ್ ಲೈಕ್ ಅ ಪ್ರಿನ್ಸೆಸ್. ಹೌದಾ? ಸೊ ಆ ಹುಡುಗಿ ಹಂಗೆ ಈ ಮ್ಯಾನ್తో ಸ್ವಲ್ಪ ಶಿ ಫೆಲ್ಟ್ ವೆರಿ ಪಿಟಿ. ಸೊ ನೆಕ್ಸ್ಟ್, ಹೌ ಡಿಡ್ ದ ಗರ್ಲ್ಸ್ ಬಿಹೇವಿಯರ್ ಚೇಂಜ್ ಆಫ್ಟರ್ ಸೀಯಿಂಗ್ ದ ಪೇಂಟಿಂಗ್? ಹೆಂಗೆ ಅನ್ಸೋದನಂದರೆ ಇನ್ನು ನೋಡಂడి. ಸೊ ಶಿ ವಾಸ್ ಸೋ ಅಡ್ಮೈರ್ಡ್. ಹೌದಾ? ಹರಿಯಿಂಗ್ ಫೀಟ್, ಹರ್ ಹರಿಯಿಂಗ್ ಫೀಟ್ became less hurried, and she secretly admired the painting at night, and she stared like a admired thing. So why did the elder scholar meeting? 1 second, Nana. Why did the elder scholar meeting? ಎದಕ್ಕೆ ಅಂದರೆ work in a workers paradise was suffering because many people influenced by the artist. ಹೌದಾ? ಆರ್ಟಿಸ್ಟ್ ಅಂದರೆ ಆ ಮ್ಯಾನ್, ಆರ್ಟಿಸ್ಟಿಕ್ ಮ್ಯಾನ್, and had started spending more of the useless thing like painting, sculptures. ಹಂಗೆ. So what happened at the end of the story? What is its significant? ಸೊ ಇದೇ ಏನಾಗಿದೆ ಎಂಡ್ ಆಫ್ ದ ಸ್ಟೋರಿ ಅಂದರೆ ಈ ಲೈನ್ ಅನ್ನೋದು ನೀವು ಮೆನ್ಷನ್ ಮಾಡಬೇಕು. ಐ ಶಲ್ ಕಮ್ ಅಪ್ ವಿತ್ ಯು ಅನ್ನೋದು ಹುಡುಗಿ ಮೆನ್ಷನ್ ಮಾಡಲ್ಲ. ಹೌದಾ? ಯು ಹ್ಯಾವ್ ಟು ಮೆನ್ಷನ್ ದಟ್. ಸೊ ಇದು 2 marks ಆನ್ಸರ್. 4 marks ಆನ್ಸರ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಡಿಸ್ಕ್ರೈಬ್ ದ ವರ್ಕರ್ಸ್ ಪ್ಯಾರಡೈಸ್. ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ದೇ ಬರ್ತದೆ. ಒಂದು ಬಾರಿ ಜಸ್ಟ್ ರಿವಿಷನ್ ತಿರೆ ಒಂದು ಗ್ಲಾನ್ಸ್ ಕೊಡೋಣ ಹಿಂಗೆ. ಓಕೆ, ಇದು ಇಂಪಾರ್ಟೆಂಟ್ ಕ್ವೆಶನ್ನ. ಇದು ಕಂಪಲ್ಸರಿ ನಿಮ್ಮ ಎಕ್ಸಾಮ್ದೇ ಬರ್ತದೆ. ಓಕೆ, ದೆನ್ ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ನನ್ನ. ಎದಕ್ಕೆ ಅಂದರೆ ವಾಟ್ ಮೆಸೇಜ್ ಡಸ್ ದ ಟ್ಯಾಗರ್ ಗಿವ್ಸ್ ಥ್ರೂ ಹಿಸ್ ಸ್ಟೋರಿ? ಅಂದರೆ ಇದೇ ಕಂಪ್ಯಾರಿಸನ್ ಯಾವುದು ಅಂದರೆ ಎಸ್ಥೆಟಿಕ್ಸ್ ವರ್ಸಸ್ ಯುಟಿಲಿಟಿ. ಇದು ನೋಡೋಣ, ವೆರಿ ಇಂಪಾರ್ಟೆಂಟ್. ಇದು ಹೆಂಗೆ ವರ್ಕರ್ಸ್ ಪ್ಯಾರಡೈಸ್ನ ಹೆಂಗೆ ಕಂಪೇರ್ ಮಾಡೋಣ ಅಂದರೆ ಈಸ್ ಅ ಹ್ಯಾಲೋ ಆರ್ಟ್, ಮ್ಯೂಸಿಕ್, ಪೇಂಟಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಗಿವ್ ಲೈಫ್ ಇಟ್ಸ್ ಮೀನಿಂಗ್. ನೋಡಂడి, ಆ ಪ್ಲೇಸ್ ಅನ್ನೋದು ಅದನ್ನು ಡಿಸ್ಕ್ರೈಬ್ ಮಾಡಾನೆ. ದೆನ್ ರಾಂಗ್ ಮ್ಯಾನ್ ಹೂ ಸೀಮ್ಸ್ ಯೂಸ್ಲೆಸ್ ಈಸ್ ಆ್ಯಕ್ಚುಲಿ ದ ಮೋಸ್ಟ್ ವ್ಯಾಲ್ಯುಬಲ್. ಹೌದಾ? ದೆನ್
ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದು ಕನ್ಕ್ಲೂಷನ್ ಇದು ತುಂಬ ಇಂಪಾರ್ಟೆಂಟ್. ಅಂದರೆ ಎವ್ರಿ ಆನ್ಸರ್ ಇವಲ್ಲಿ ನೀವು ಆನ್ಸರ್ ಬರೋದ್ರಲ್ಲಿ ಡೆಫಿನೆಟ್ಲಿ ನೀನು ಕನ್ಕ್ಲೂಡ್ ಮಾಡಬೇಕು. ಆನ್ಸರ್ನ ಕನ್ಕ್ಲೂಡ್ ಮಾಡಲಿಲ್ಲ ಅನ್ಕೋ ಏನಾಗ್ತದೆ, ಏನಾಗೋದು ಆನ್ಸರ್ ಹಂಗೆ ಇರ್ತದೆ, కానీ ಇವಾಲ್ಯುವೇಟರ್ ಕಮ್ಮಿ ಮಾರ್ಕ್ಸ್ ಕೊಡ್ತಾನೆ. ಓಕೆ, ಹಂಗೆ ಆಗಬಾರ್ದು ಅನ್ನಂದರೆ ಏನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ದ ಕನ್ಕ್ಲೂಷನ್. ಹೌದಾ? ಸೊ ಕೀ ಲೈನ್ಸ್ ಟು ಮೆಮೊರೈಸ್ ನಾನು ಇದ್ದೇ ಎಂದು ಅನ್ನಂದರೆ ಸೊ ಡಿಫೈನ್ಸ್ ವರ್ಕರ್ಸ್ ಪ್ಯಾರಡೈಸ್. ನೋಡಂడి, ಇನ್ ದಿಸ್ ಪ್ಯಾರಡೈಸ್ ಯು ಫೈಂಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಲೇಷರ್. ಈ ಲೈನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸಿ ಹಿಯರ್, ದ ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮೇರ್ ಯುಟಿಲಿಟಿ. ಮೇರ್ ಯುಟಿಲಿಟಿ ಅಂದರೆ ಏನು? ಇಟ್ಸ್ ಅ ಮೇರ್ ಯುಟಿಲಿಟಿ ಅಂದರೆ ಇಟ್ಸ್ ಅ ಟೈಮ್. ಹೌದಾ? ಸೊ ಇದೇ ಫಸ್ಟ್ ಲೈನ್ ಟೆಲ್ಸ್ ಅಸ್ ಎವ್ರಿಥಿಂಗ್ ಅಬೌಟ್ ದ ಮ್ಯಾನ್ಸ್ ಕ್ಯಾರೆಕ್ಟರ್. ಹೌದಾ? ದೆನ್ ದ ಮೂವಿಂಗ್ ಫಿಂಗರ್ ರೈಟ್ಸ್ ಈವನ್ ಇನ್ ಹೆವನ್. ಇದೊಂದು ಮೂವಿಂಗ್ ಫಿಂಗರ್ ಅಂದರೆ ಏನು? ಇಟ್ಸ್ ಅ ಫೇಟ್. ಹೌದಾ? ಫೇಟ್ ಮೇಕ್ಸ್ ಮಿಸ್ಟೇಕ್ಸ್ ಟೂ. ಅದು ಸೊ ನಥಿಂಗ್ ಪಿಕ್ಚರ್ ಮೇ ಹ್ಯಾವ್ ನೋ ಮೀನಿಂಗ್ ಆ್ಯಂಡ್ ಸರ್ವ್ ನೋ ಪರ್ಪಸ್. ಇದ್ದೇ ನೋಡಂడి, ಇದ್ದೇ ದ ಆರ್ಟಿಸ್ಟ್ ಫಿಲಾಸಫಿ. ಅಂದರೆ ಆ ಆರ್ಟಿಸ್ಟ್ ಅನ್ನೋ ಹೆಂಗೆ ಡಿಸ್ಕ್ರೈಬ್ ಮಾಡೋಣ, ಹೆಂಗೆ ಮೆನ್ಷನ್ ಮಾಡೋಣ ಅನ್ನೋದು ಅದೇ ಕೇಳಾನೆ. ದೆನ್ ಹರ್ ಹರಿಯಿಂಗ್ ಫೀಟ್ ವರ್ ಅ ಲಿಟಿಲ್ ಲೆಸ್ ಹರಿಡ್ ದ್ಯಾನ್ ಬಿಫೋರ್. ಇದು ಪ್ಯಾರಾ 28 ಕೇಳ್ತೀನಿ ಅಂದಿನಲ್ಲ. ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್. ಅಂದರೆ ಬ್ಯೂಟಿಫುಲ್ ಡಿಸ್ಕ್ರಿಪ್ಷನ್ ಅಬೌಟ್ ದ ಆರ್ಟ್ ಈಸ್ ಸ್ಲೋಯಿಂಗ್ ಹರ್ ಡೌನ್ ಆ್ಯಂಡ್ ದಟ್ ಈಸ್ ಬ್ಯೂಟಿಫುಲ್. ಅಂದರೆ ಆರ್ಟ್ ಅನ್ನೋದು ಆಕಿನ ಆ ಹುಡುಗಿಯ ಬೇಸ್ ಚೆನ್ನಾಗಿ ಅನಿಸದೆ. ಓಕೆ, ಅದು ದಟ್ ವಾಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಹಂಗೆ ದೆನ್ ವೆಯ್ಟ್ ಅ ಮೂಮೆಂಟ್, ಐ ಶಲ್ ಕಮ್ ವಿತ್ ಯು. ಇನ್ನು ನೋಡಂడి, ಇಟ್ಸ್ ಅ ಕ್ಲೈಮ್ಯಾಕ್ಸ್. ಹೌದಾ? ಸೊ ಇದು ಈ ಲೈನ್ಸ್ ಅನ್ನೋದು ನೀವು ಗುರ್ತಿಟ್ಕೊಬೇಕು ನಾನು. ಹೌದಾ? ಸೊ ಥೀಮ್, ಮೆಸೇಜ್ ಆ್ಯಂಡ್ ಸಮರಿ. Finally, in the point of the Tagore's view, okay, so man does not live by breed alone. Art, beauty and creativity are as essential as work for a complete fulfilling the life. ಅಂದರೆ ಒಂದು ಲೈಫ್ದೇ ಎಲ್ಲ ಇರಬೇಕು, ವರ್ಕ್ ಇರಬೇಕು, ಆರ್ಟ್ ಇರಬೇಕು, ಹ್ಯಾಪಿನೆಸ್ ಇರಬೇಕು, ಜಾಯ್ ಇರಬೇಕು. ಹಂಗೆ ಎಲ್ಲ ಇದ್ರೇ ಇಟ್ ಈಸ್ ಆಫ್ ಅ ಲೈಫ್. ಹಂಗೆ ಆರ್ಟ್ ವರ್ಸಸ್ ಯುಟಿಲಿಟಿ, ಪವರ್ ಆಫ್ ಬ್ಯೂಟಿ, ದೆನ್ ಕ್ರಿಟಿಕ್ ಆಫ್ ಮೆಟೀರಿಯಲಿಸಮ್. ಇನ್ನು ನೋಡಂడి, ಅ ಪ್ಯೂರ್ಲಿ ವರ್ಕ್ ಡ್ರೈವನ್ ಸೊಸೈಟಿ ಲಾಸಸ್ ಇಟ್ಸ್ ಹ್ಯುಮ್ಯಾನಿಟಿ. ಹೌದಾ? ಇನ್ನು ನೋಡಂడి, ಈ ವರ್ಡ್ ಅನ್ನೋದು ಹೆಂಗೆ ನಮಗೆ ಅರ್ಥವಾಗ್ತದನಂದರೆ, ಒಂದು ಪ್ಲೇಸ್, ನಾನು ಸ್ಟಾರ್ಟಿಂಗ್ ಒಂದು ಕ್ವೆಶನ್ ಕೇಳಿದ್ದೀನಲ್ಲ, ಆ ಕ್ವೆಶನ್ ಏನು ಹೇಳ್ಸ್ಕೊಂಡಿದ್ದೀನಿ ನಿಮಗೆ, ನಾನೊಂದು ಪ್ಲೇಸ್ ಸಿಗ್ತೀನಿ, ಆ ಪ್ಲೇಸ್ ಹೆಂಗಿರ್ತದೆ ಅಂದರೆ ಆ ಪ್ಲೇಸ್ ಅಸಲು ಟೈಮೇ ಇರೋದು. ಓಕೆ, ಸೊ ಹಂಗೆ ಟ್ಯಾಗೋರ್ ಕಂಪೇರ್ಡ್ ಇನ್ ದ್ಯಾಟ್ ವೇ ಫ್ರೀಡಮ್ ಆಫ್ ದ ಸೋಲ್. ಇದ್ದೇ ನೋಡಂడి, ಸೋಲ್ ಅಂದರೆ ಕಂಪ್ಲೀಟಿಗೆ ಹುಡುಗಿ ಗುరించి ಹೇಳಾನೆ. ಹೌದಾ? ಸೊ ಹಂಗೆ ಫೈನಲ್ ಟಿಪ್ಸ್ ಆ್ಯಂಡ್ ಕ್ವಿಕ್ ರೀಕ್ಯಾಪ್ ಏನು ಅನ್ನಂದರೆ, ಜಸ್ಟ್ ಸ್ಟೋರಿ ಅನ್ನೋದು ಒಂದು ಲೈನ್ದೇ ನಾನು ನಿಮಗೆ ಈ ಸ್ಲೈಡ್ದೇ ಇಕ್ಕಿದ್ದೀನಿ ನಾನು. ಓಕೆ, ಜಸ್ಟ್ ಅರ್ಧವಾಯಕ್ಕೆ. ಓಕೆ, ದೆನ್ ಗ್ಲೋಸರಿ ವರ್ಡ್ಸ್ ಅನ್ನೋದು ಇಂಪಾರ್ಟೆಂಟ್. ಇದು ನಾವು ಡಿಸ್ಕಸ್ ಮಾಡಿದ್ದೀವಿ. ದೆನ್ ಸಿಮಿಲೀಸ್, ಗರ್ಲ್ಸ್ ವಾಕ್. ಹೌದಾ? ಮ್ಯಾನ್, ಬೆಗರ್, ಸೀನ್ ಬೈ ಅ ಪ್ರಿನ್ಸೆಸ್, ಹಂಗೆ ಮಾತು. ಓಕೆ, ದೆನ್ ಅ ಪಿಕ್ಚರ್ ಸೀನ್, ಇದು ಇಂಪಾರ್ಟೆಂಟ್. ಮೂವಿಂಗ್ ಫಿಂಗರ್, ಇದು ಇಂಪಾರ್ಟೆಂಟ್. ದೆನ್ ಐ ಶಲ್ ಕಮ್ ವಿತ್ ಯು, ಇದು ಕೂಡ ಟಾಪ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಸ್ ಅ ಪಾರ್ಟ್ ಆಫ್ ಅ ಕ್ಲೈಮ್ಯಾಕ್ಸ್. ಸೊ ಟ್ಯಾಗೋರ್ಸ್ ಮೆಸೇಜ್ ಅಂದರೆ ಆರ್ಟ್ ಪ್ಲಸ್ ವರ್ಕ್ ಬೋತ್ ನೀಡೆಡ್ ಇನ್ ಅ ಲೈಫ್. ಹೌದಾ? ಸೊ ನಿಮಗೆ ಏನು ಅರ್ಥವಾಗಿದೆ? ಜಸ್ಟ್ ಒನ್ ಲೈನ್ದೇ ಕೇಳಂడి ಈ ಸ್ಟೋರಿ ಗುరించి. ಯಾರು ಕೇಳ್ತೀಯಾರೆ ಕಮೆಂಟ್ ಮಾಡಂడి. ಸೊ ಈ ವಿಡಿಯೋ ನಿಮಗೆ ನಚ್ಚರೆ, ನನ್ನ ಎಕ್ಸ್ಪ್ಲನೇಷನ್ ನಚ್ಚರೆ, ಪ್ಲೀಸ್ ಡೂ ಫಾಲೋ ದಿಸ್ ಚಾನಲ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ. ನಿಮ್ಮ ರೆಸ್ಪಾನ್ಸಸ್ ಅನ್ನೋದು ನಾವನ್ನೆಲ್ಲ ನೋಡ್ತಾನೆ ಇದ್ದೀನಿ. ಆ್ಯಂಡ್ ನಮಗೆ ಫುಲ್ ಇಂಪ್ರೂವ್ಮೆಂಟ್ ಬರ್ತದೆ ನಿಮ್ದು ಇವೆಲ್ಲ ಡಿಸ್ಕಸ್ ಮಾಡ್ಬೇಕಂತ ಕೇಳಿ. ಸೊ ಈ ಚಾನಲ್ದೇ ನಿಮ್ಗೆ ಏನು ಸ್ಪೆಸಿಫಿಕ್ ಇರ್ತದನಂದರೆ, ಈ ಚಾನಲ್ ನಾಟ್ ಓನ್ಲಿ ಫಾರ್ ದ ಮಾರ್ಕ್ಸ್, ಅಂದರೆ ಮಾರ್ಕ್ಸ್ಗೋಸ್ಕರ ಜಸ್ಟ್ ನಾವು ಕೇಳ್ತಿದ್ವಿ ಎಕ್ಸ್ಪ್ಲನೇಷನ್ ಅಲ್ಲದಂಗೆ, ನಿಮಗೆ ಹೋದ ಮೇಲೆ ಇಂಟ್ರೆಸ್ಟ್ ಕಲ್ಸೋಕ್ಕೆ, ಮೋಟಿವೇಶನ್ ಬರೋಕ್ಕೆ ನಾವು ಎಲ್ಲ ಈ ಎಕ್ಸ್ಪ್ಲನೇಷನ್ಸ್ ಕೂಡ
ಫುಲ್ ಅಟ್ರಾಕ್ಟಿವೇ, ಹೌದಾ, ಇಂಟ್ರೆಸ್ಟಿಂಗೇ ಕೇಳ್ತಿದ್ವಿ, ಹೌದಾ. ಸೊ ಕಾಮೆಂಟ್ ಮಾಡಂడి. ಆರ್ಟ್ ಪ್ಲಸ್ ವರ್ಕ್ ಈಸ್ ಈಕ್ವಲ್ ಟು ಕಂಪ್ಲೀಟ್ ಲೈಫ್. ಓಕೆ, ಸೊ ಥ್ಯಾಂಕ್ ಯು ಆಲ್.